ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೇಪರ್ ಕಾಸ್ಟಿಂಗ್ ಅಲ್ಲಿ ನೆಕ್ಲೆಸ್ ತೋರಿಸ್ತೀನಿ. ನೀವು ನೋಡಬಹುದು ಇದೆಲ್ಲ ಜಸ್ಟ್ ನಿಮಗೆ 15 ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ಪೇಪರ್ ಕಾಸ್ಟಿಂಗ್ ಅಂತ ಇದನ್ನ. ತುಂಬಾ ಲೈಟ್ ವೇಟ್ ಬರುತ್ತೆ. ಸಿಂಪಲ್ ಆಗಿರುತ್ತೆ, ವೇರ್ ಮಾಡಿದಾಗಂತೂ ನಿಮಗೆ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಸಿಂಪಲ್ ಡಿಸೈನ್ಸ್, ಫಿನಿಶಿಂಗ್ ಎಲ್ಲ ನೀವು ಚೆಕ್ಔಟ್ ಮಾಡಬಹುದು. ಸೇಮ್ ಎಕ್ಸಾಕ್ಟ್ 916 ಹಾಲ್ ಮಾರ್ಕ್ ಅಲ್ಲಿ ಮಾಡಿಸಿದ್ರೆ ಯಾವ ತರ ಬರುತ್ತೆ ಅದೇ ರೀತಿ ಕಾಣ್ತಾ ಇರುವಂತದ್ದು. ನಿಮ್ಗೆ ಇದರಲ್ಲಿ ಯಾವ ತರ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು. ನೋಡಬಹುದು ಎಲ್ಲ ವೆರೈಟಿ ಆಫ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಅಲ್ಲಿ ಮೋಸ್ಟ್ ಟ್ರೆಂಡಿಂಗ್ ತುಂಬಾ ಸೇಲ್ ಆಗಿರುವಂತ ಡಿಸೈನ್ಸ್ ಇವೆಲ್ಲ. ಮತ್ತೆ ರೀಸ್ಟಾಕ್ ಮಾಡಿದೀವಿ. ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು. ನೋಡಬಹುದು ಇದೆಲ್ಲ ತುಂಬಾ ಜನ ಕೇಳ್ತಾ ಇದ್ರೆ ಆರ್ಡರ್ ಬೇಸಿಸ್ ಮೇಲೆ ಮಾಡಿರುವಂತದ್ದು. ಕೆಲವೊಂದು ಕಸ್ಟಮರ್ಸ್ಗೆ ಕಸ್ಟಮೈಸೇಷನ್ ಮಾಡಿ ಸ್ವಲ್ಪ ಚೇಂಜಸ್ ಮಾಡಿದ್ವಿ. ನೋಡಿ ಇದರಲ್ಲಿ ನಿಮಗೆ ಅವೈಲೇಬಲ್ ಇದೆ ಡಿಸೈನ್ಸ್. ಯಾವ್ದಾದ್ರು ಇಷ್ಟ ಆದ್ರೆ ಇದರಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಒಂದು ಯೂನಿಕ್ ಆಗಿರುವಂತದ್ದು ಪೆಂಡೆಂಟ್ ವಿತ್ ಸರ ಇದೆ. ನೀವು ನೋಡಬಹುದು ಬಾಲಾಜಿ ಇದೆ, ಲಕ್ಷ್ಮಿ ಇದೆ. ಇದು ನೋಡಿ ನಿಮಗೆ ಯೂನಿಕ್ ಆಗಿದೆ. ಫುಲ್ ನಾನು ನಿಮ್ಗೆ ತೋರಿಸ್ತೀನಿ, ವಿಡಿಯೋ ಫುಲ್ ನೋಡಿ. ಮತ್ತೆ ತುಂಬಾ ಜನ ಇದು ಹ್ಯಾಂಗಿಂಗ್ಸ್ ಬಂದು weight ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ರೆ ಜಸ್ಟ್ ನಿಮ್ಗೆ ಲೈಟ್ ವೇಟ್ ಅಲ್ಲಿ ಮಾಡಿದೀವಿ. 8 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಇದೆ, ಕೆಲವೊಂದು 6 ಗ್ರಾಮ್ಸ್ ಅಲ್ಲೂ ಅವೈಲೇಬಲ್ ಇದೆ, ನೀವು ನೋಡಬಹುದು. ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ, ನಿಮ್ಗೆ ಕಂಪ್ಲೀಟ್ ಫುಲ್ ವಿಡಿಯೋ ನೋಡಿ. ಹೊಸ ಪ್ಯಾಟರ್ನ್ ನೆಕ್ಲೆಸ್ ಗಳು ಸಹ ಅವೈಲೇಬಲ್ ಇದೆ, ನೀವು ನೋಡಬಹುದು. ಎಲ್ಲ ಬ್ಯೂಟಿಫುಲ್ ಆಗಿರುವಂತದ್ದು. ಇದರಲ್ಲಿ ಯಾವ್ದಾದ್ರು ಇಷ್ಟ ಆದ್ರೂ ನೀವು ಪರ್ಚೇಸ್ ಮಾಡ್ಕೋಬಹುದು. ಈಗ ನೋಡ್ತಾ ಇರುವುದು ಬ್ಯೂಟಿಫುಲ್ ಆಗಿರುವಂತಹ ಗೋಪುರ ನೀವು ನೋಡ್ತಾ ಇರ್ಬೋದು. ಇದ್ರ ಮೇಲೆ ಇರುವಂತಹ ದೇವ್ರು ಯಾವ್ದು ಅಂತ ಗೆಸ್ ಮಾಡಿ ನೋಡೋಣ. ನೀವು ನೋಡ್ತಾ ಇದ್ರೆ ಚೆನ್ನೈಯಲ್ಲಿ ಇರುವಂತಹದ್ದು ಮಧುರೈ ಮೀನಾಕ್ಷಿ ಟೆಂಪಲ್ ತರ ನಿಮ್ಗೆ ಅನಿಸ್ತಾ ಇರ್ಬೋದು. ಆಕ್ಚುಲಿ ಅದು ನಿಜ ನೋಡಿ. ಇದು ಗೋಪುರ ಬಂದು ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ಇರುವಂತದ್ದು. ಸೇಮ್ ಡಿಸೈನ್. ಮುಂದೆ ಇರುವಂತ ದೇವರು ಸಹ ಮಧುರೈ ಮೀನಾಕ್ಷಿ ದೇವ್ರೆ. ನಿಮ್ಗೇನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಜಸ್ಟ್ ನಿಮ್ಗೆ 18 ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ನೆಕ್ಲೆಸ್. ನೀವು ನೋಡಬಹುದು 92.5 ಸಿಲ್ವರ್ ಅಲ್ಲಿ ಬ್ಲಾಕ್ ಪಾಲಿಶ್ ಅಲ್ಲಿ ರೆಡಿ ಆಗಿರುವಂತದ್ದು. ಇದು ಬಂದು ನಿಮ್ಗೆ ಕಾಸ್ಟಿಂಗ್ ಡಿಸೈನ್ ಅಂತಾರೆ. ಡೀಟೇಲಿಂಗ್ ತುಂಬಾ ಚೆನ್ನಾಗಿರುತ್ತೆ. ಪೇಪರ್ ಕಾಸ್ಟಿಂಗ್ ಅಲ್ಲಿ ರೆಡಿ ಮಾಡಿರುವಂತದ್ದು. ನೋಡಬಹುದು ಇದು ಮಧುರೈ ಮೀನಾಕ್ಷಿ ಇರುವಂತದ್ದು. ದೇವ್ರು ಇರುವಂತದ್ದು. ಗೋಪುರ ಮತ್ತೆ ಆ ದೇವ್ರ ವಿಗ್ರಹ ಇರುವಂತದ್ದು ಮುಂದೆಗಡೆ. ಸಿಂಪಲ್ ಆಗಿರುವಂತದ್ದು. ಪೀಕಾಕ್ ಡಿಸೈನ್. ಇದೆಲ್ಲ ಬ್ಲಾಕ್ ಆಂಟಿಕ್ ಬರುತ್ತೆ ಪೇಪರ್ ಕಾಸ್ಟಿಂಗ್. ಎಲಿಫೆಂಟ್ ಡಿಸೈನ್ ಅವೈಲೇಬಲ್ ಇದೆ, ಪಿಂಕ್ ಅವೈಲೇಬಲ್ ಇದೆ. ಬ್ಯಾಕ್ ಸೈಡ್ ಇದೆಲ್ಲ ಕಂಪ್ಲೀಟ್ ಆಗಿ ಚೈನ್ ಕೊಟ್ಟಿದೀವಿ. ಫಿಶ್ ಕೊಟ್ಟಿದೀವಿ, ನೀವು ಎಲ್ಲಿಗೆ ಬೇಕೋ ಅಡ್ಜಸ್ಟ್ ಮಾಡ್ಕೋಬಹುದು. ದೊಡ್ಡವ್ರು ಬೇಕಾದ್ರೆ ದೊಡ್ಡವರು ಯೂಸ್ ಮಾಡ್ಕೋಬಹುದು. ಚಿಕ್ಕ ಮಕ್ಕಳಿಗೆ ಬೇಕಾದ್ರೂ ಹಾಕ್ಬಹುದು. ಕಂಪ್ಲೀಟ್ ನಿಮ್ಗೆ ನೆಕ್ ಪಾರ್ಷನ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ವೇರ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ಕೋಬಹುದು. ಜಸ್ಟ್ 18 ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು. ಇದ್ರ ಪ್ರೈಸ್ ಬಂದು ನಿಮ್ಗೆ 6300 ರೂಪಾಯಿ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ರೀಸೆಂಟ್ ಆಗಿ ಗೋಲ್ಡ್ ಬಗ್ಗೆ ಒಂದು ವಿಷಯ ಹರಿದಾಡ್ತಾ ಇದೆ ಮಾರ್ಕೆಟ್ ಅಲ್ಲೆಲ್ಲ. ಏನು ಅಂತಾರೆ ಗೋಲ್ಡ್ ಸ್ಕ್ಯಾಮ್ಸ್. ಏನು ಅಂತಂದ್ರೆ ಅದು ಬಂದು ನಿಮ್ಗೆ ಗೋಲ್ಡ್ ಗಿರ್ವಿ ಇಟ್ಟಿರುವಂತದ್ದು ಬ್ಯಾಂಕ್ ಅಲ್ಲಿಂದಾನೆ ಮೋಸ ಆಗಿರುವಂತದ್ದು. ಇದೇ ರೀತಿ ಎಕ್ಸ್ಪೀರಿಯನ್ಸ್ ಲಾಸ್ಟ್ 2024 ಅಲ್ಲಿ ನಾನ್ ಮಾಡ್ಕೊಟ್ಟಿರೋ ಆರ್ನಮೆಂಟ್ ಅಲ್ಲೇ ಈ ತರ ಒಂದು ಇಶ್ಯೂ ಬಂದಿತ್ತು. ಬಟ್ ಅದು ಬಂದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅಂತಂದ್ರೆ ಈ ಮುತ್ತೂಟ್ ಫೈನಾನ್ಸ್ ಆಗಿರ್ಬೋದು, ಮಣಿಪುರಂ ಗೋಲ್ಡ್ ಆಗಿರ್ಬೋದು, ಯೆಲ್ಲೋ ಮೆಟಲ್ ಆಗಿರ್ಬೋದು, ಈ ತರ ಇರುವಂತದ್ದು. ಪ್ರೈವೇಟ್ ಸೆಕ್ಟರ್ ಅಲ್ಲೇ ಒಂದು ಇಶ್ಯೂ ಆಗಿತ್ತು. ನಾನು ನಿಮ್ಗೆ ಹೇಳ್ತೀನಿ ಅದೇನು ಅಂತ. ಈಗ ನೋಡಿ ನೀವು ವಿಡಿಯೋದಲ್ಲಿ. ಆಕ್ಚುಲಿ ಈಗ ನಡೀತಾ ಇರುವಂತದ್ದು ಏನು ಅನ್ನೋದು. ಇದ್ರ ಬಗ್ಗೆ ನನಗೆ ಒಬ್ಬ ನಮ್ಮ ವಿಡಿಯೋ ಅಂದ್ರೆ ನಮ್ಮ ಸಬ್ಸ್ಕ್ರೈಬರು ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತೇಳಿ ನಮಗೆ ವಾಟ್ಸ್ಆಪ್ ಮಾಡಿದ್ರು. ಅದ್ರ ಬಗ್ಗೆ ನೋಡಿ ನನಗೂ ಆಕ್ಚುಲಿ ಮುಂಚೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದ್ರ ಬಗ್ಗೆ ಇದ್ರಲ್ಲಿ ಶೇರ್ ಮಾಡ್ತೀನಿ ನಾನು ನಿಮ್ಗೆ ಯಾವ ತರ ಆಗಿರುತ್ತೆ ಏನು ಅಂತ ಹೇಳಿ. ಈಗ ನೋಡಬಹುದು ಬ್ಯೂಟಿಫುಲ್ ಆಗಿರುವಂತದ್ದು ಡೈಮಂಡ್ ನೆಕ್ಲೆಸ್ ಸೆಟ್. ಪೀಕಾಕ್ ಡಿಸೈನ್ ತರ ಕಾಣಿಸ್ತಾ ಇರ್ಬೋದು ನಿಮ್ಗೆ. ವಿಡಿಯೋದಲ್ಲಿ ನೋಡಿ ತುಂಬಾ ಅದ್ಭುತವಾಗಿ ಬಂದಿರುವಂತದ್ದು ಡಿಸೈನು. ಫಿನಿಶಿಂಗ್ ಎಲ್ಲ ಸೇಮ್ ನಿಮ್ಗೆ ಡೈಮಂಡ್ ಫಿನಿಶಿಂಗ್ ಅಲ್ಲಿ ಬಂದಿರುವಂತದ್ದು. AD ಸ್ಟೋನ್ ಯೂಸ್ ಮಾಡಿರುವಂತದ್ದು. ಇದು ಜಸ್ಟ್ ನಿಮ್ಗೆ 16 ಗ್ರಾಮ್ 600 ಮಿಲಿಯಲ್ಲಿ ಇರುವಂತದ್ದು. ನೋಡಬಹುದು ಕಂಪ್ಲೀಟ್ ಆಗಿ ಫುಲ್ ಡಿಸೈನ್. ನೋಡಬಹುದು ಈ ತರ ಬರುತ್ತೆ ಫಿನಿಶಿಂಗ್ ಎಲ್ಲ. ಜಸ್ಟ್ 16.6 ಗ್ರಾಮ್ಸ್ ಡೈಮಂಡ್ ಫಿನಿಶಿಂಗ್ ಅಲ್ಲಿ ಇರುವಂತ ನೆಕ್ಲೆಸ್. ಪೇಪರ್ ಕಾಸ್ಟಿಂಗ್ ಅಲ್ಲಿ ರೆಡಿ ಆಗಿರೋದು 92.5 ಪ್ಯೂರಿಟಿಯಲ್ಲಿ. ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ನೆಕ್ ಪಾರ್ಟ್ ನೋಡಬಹುದು ಈ ತರ ಬರುತ್ತೆ. ಚೈನ್ ಬರುತ್ತೆ, ಇಲ್ಲಿ ಫಿಶ್ ಬರುತ್ತೆ. ನೀವು ಯಾವ್ದು ಬೇಕೋ ಅಡ್ಜಸ್ಟ್ ಮಾಡ್ಕೋಬಹುದು. ದೊಡ್ಡವ್ರಿಗೂ ಯೂಸ್ ಮಾಡ್ಕೋಬಹುದು, ಮಕ್ಕಳಿಗೂ ಯೂಸ್ ಮಾಡ್ಕೋಬಹುದು. ಇದರ ಪ್ರೈಸ್ ಬಂದು 5800 ರುಪೀಸ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದೆಲ್ಲ ನಿಮ್ಗೆ AD ಸ್ಟೋನ್ ಯೂಸ್ ಮಾಡಿರೋದಂಥದ್ದು, ಅಮೆರಿಕನ್ ಡೈಮಂಡ್ ಯೂಸ್ ಮಾಡಿರೋಂಥದ್ದು. ಯಾವುದೇ ರೀತಿ ಕಲರ್ ಫೇಡ್ ಆಗೋದು, ಕಪ್ಪಗಾಗೋದು ಏನೂ ಆಗೋದಿಲ್ಲ. ವಿತ್ ಗ್ಯಾರಂಟಿ ಕಾರ್ಡ್ ಸಹ ಪ್ರೊವೈಡ್ ಮಾಡ್ತೀವಿ. ಇದಕ್ಕೆ ಸ್ಟೋನ್ಸ್ಗೆ ಬೇಕು ಅಂತಂದ್ರೆ ವಿತ್ ಬಿಲ್ ಪ್ರೊವೈಡ್ ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆಲ್ರೆಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. ಇದು ವೇರ್ ಮಾಡಿದ್ರೆ ಯಾವ ತರ ಬರುತ್ತೆ ಅನ್ನೋದನ್ನ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ, ನೀವು ಚೆಕ್ ಮಾಡಬಹುದು. ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು. ನಿಮ್ಗೆ ಎಕ್ಸಾಕ್ಟ್ ನಿಮ್ಗೆ ಡೈಮಂಡ್ ಯಾವ ತರ ಬರುತ್ತೋ ಅದೇ ತರ ಇರುತ್ತೆ. ರಿಫ್ಲೆಕ್ಷನ್ಸ್ ಅದರಲ್ಲಿ ಡೀಟೇಲ್ ಆಗಿರುತ್ತೆ. ಇದು ಒಂಚೂರು ಕಮ್ಮಿ ಇರುತ್ತೆ, ಬಟ್ ನಿಮ್ಗೆ ಡಿಫ್ರೆನ್ಸ್ ಏನು ಗೊತ್ತಾಗೋದಿಲ್ಲ. ಸಿಮಿಲರ್ ನಿಮ್ಗೆ ಪಕ್ಕದಲ್ಲಿ ಇಟ್ಟರೆ ಎರಡು ಸೇಮ್ ಒಂದೇ ತರನೇ ಕಾಣುತ್ತೆ. ಡೈರೆಕ್ಟ್ ನೇಕೆಡ್ ಐಸ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ನೋಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒರಿಜಿನಲ್ ಡೈಮಂಡ್ಗೂ ಇದಕ್ಕೂ.
ನಿಮ್ಗೇನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಸೊ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತದ್ದು ಲಕ್ಷ್ಮಿ ಪೆಂಡೆಂಟ್ ಇರುವಂತದ್ದು ರೌಂಡ್ ಆಗಿದೆ ನೋಡಿ ಪೇಪರ್ ಕಾಸ್ಟಿಂಗ್ ಅಲ್ಲಿ. ಸೊ ನೋಡಿ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು. ಇದು ಇನ್ನೂ ಕಂಪ್ಲೀಟ್ ಆಗಿ ಫಿನಿಶ್ ಆಗಿಲ್ಲ. ಸೊ ಇಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೆ ಅದು ಆಡ್ ಮಾಡ್ಕೊಡ್ತೀವಿ. ನಿಮ್ಗೆ ಇಲ್ಲಿ ಮುತ್ತು ಬೇಕಾದ್ರೆ ಮುತ್ತು ಆಡ್ ಮಾಡ್ಕೊಡ್ತೀವಿ, ಗೋಲ್ಡ್ ಬೀಡ್ ಬೇಕಾದ್ರೆ ಗೋಲ್ಡ್ ಬೀಡ್ ಆಡ್ ಮಾಡ್ಕೊಡ್ತೀವಿ, ಗ್ರೀನ್ ಬೇಕಾದ್ರೆ ಗ್ರೀನು, ಪಿಂಕ್ ಬೇಕಾದ್ರೆ ಪಿಂಕ್, ಯಾವ ಕಲರ್ ಬೀಡ್ಸ್ ಬೇಕಾದ್ರೂ ಇಲ್ಲಿ ಆಡ್ ಮಾಡ್ಕೊಡ್ತೀವಿ. ಸೊ ಇಲ್ಲ ಬೇಡ ಅಂತಂದ್ರೆ ಪ್ಲೈನ್ ಹೀಗೆ ಯೂಸ್ ಮಾಡ್ಕೋಬಹುದು. ಸೊ ನೀವು ಟಾಪ್ಸ್ ಯಾವ್ದು ತಗೊಂತೀರಾ ಅದೇ ಡಿಸೈನ್ ಇಲ್ಲಿ ಸಹ ನೀವು ಮ್ಯಾಚ್ ಮಾಡಿ ಹಾಕೋಬಹುದು. ಈ ನೆಕ್ಲೆಸ್ ನಿಮ್ಗೆ ಜಸ್ಟ್ 17 ಗ್ರಾಮ್ಸ್ ಅಲ್ಲಿ ಫಿನಿಶ್ ಆಗಿರುವಂತದ್ದು. ಸೊ ನೋಡಬಹುದು ಫಿನಿಶಿಂಗ್ ಎಲ್ಲ ನಿಮ್ಗೆ ಇದು ಬ್ಲಾಕ್ ಆಂಟಿಕ್ ಬರುತ್ತೆ ನೋಡಿ. ಇದು ನಿಮ್ಗೆ ಸರ್ ಇದು ಚಾಕ್ಲೇಟ್ ಫಿನಿಶಿಂಗ್ ಅಲ್ಲಿ ಬಂದಿರುವಂತದ್ದು, ಹೊಸದಾಗಿ ಬಂದಿರುವಂತ ಡಿಸೈನ್. ಇದು ಬ್ಲಾಕ್ ಆಂಟಿಕ್ ಅಲ್ಲ, ಸೊ ಚಾಕ್ಲೇಟ್ ಫ್ಲೇವರ್ ಬಂದಿದೆ. ಚಾಕ್ಲೇಟ್ ಫ್ಲೇವರ್ ಅಂದ್ರೆ ತಿನ್ನುವಂತ ಚಾಕ್ಲೇಟ್ ಫ್ಲೇವರ್ ಅಲ್ಲ. ಸೊ ಪಾಲಿಶ್ ಅಲ್ಲಿ ಚಾಕ್ಲೇಟ್ ಕಲರ್ ಬಂದು ನಾವು ಡೈರಿ ಮಿಲ್ಕ್ ಚಾಕ್ಲೇಟ್ ಬರುತ್ತಲ್ವಾ, ಸೊ ಒಂದ್ ಸ್ವಲ್ಪ ಬ್ರೌನಿಶ್ ಆಗಿ ಆ ತರ ಬಂದಿರುವಂತದ್ದು. ಸೊ ಇದು ಬಿಟ್ಟು ಪರ್ಪಲ್ ತರ ಇನ್ನೊಂದು ರೆಡಿ ಮಾಡಿದ್ದಾರೆ. ಸೊ ನೋಡ್ಬೇಕು ಮಾರ್ಕೆಟ್ ಅಲ್ಲಿ ಇದು ಚೆನ್ನಾಗಿ ಹೋಗುತ್ತೆ ಅಂತಾರೆ. ನೆಕ್ಸ್ಟ್ ಎಲ್ಲ ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಈ ಕಲರ್ ಸಹ ಪ್ರಿಫರ್ ಮಾಡ್ತಾರೆ. ರೆಡ್ ಆಂಟಿಕ್ ಯೂಸ್ ಮಾಡ್ತಾ ಇದೀವಿ, ಬ್ಲಾಕ್ ಆಂಟಿಕ್ ಯೂಸ್ ಮಾಡ್ತಾ ಇದೀವಿ. ಸೊ ಇದು ಬಂದು ನಿಮ್ಗೆ ಚಾಕ್ಲೇಟ್ ಕಲರ್ ಇದು. ಸೊ ಚಾಕ್ಲೇಟ್ ಆಂಟಿಕ್ ಇದು. ಸೊ ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಪ್ರೈಸ್ ಬಂದು ಜಸ್ಟ್ ನಿಮ್ಗೆ 6000 rupees ಆಗುತ್ತೆ. ಸೊ ಇದು ಮೇಲೆ ಕೆಳಗಡೆ ಆಗ್ತಾ ಇದೆ. ಆಕ್ಚುಲಿ ಇದು ಚೈನ್ ಸ್ವಲ್ಪ 1000 rupees ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ನೀವೀಗ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತದ್ದು ಲಕ್ಷ್ಮಿ ನೆಕ್ಲೆಸ್. ಸೊ ಲೈಟ್ ವೈಟ್ ಇದು ಬಂದು ನಿಮ್ಗೆ ಜಸ್ಟ್ 18 ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು. ಪ್ರೈಸ್ ಬಂದು 6300 ರೂಪಾಯಿ ಆಗುತ್ತೆ. ಸೊ ನೋಡ್ಬೋದು ನೀವು ಯಾವ ತರ ಕಾಣುತ್ತೆ, ಡೀಟೇಲಿಂಗ್ ಎಲ್ಲ, ಫಿನಿಶಿಂಗ್ ಎಲ್ಲ. ಇಲ್ಲಿ ಬೇಕಾದ್ರೆ ನಿಮ್ಗೆ ಬೇಕಾಗಿರುವಂತದ್ದು ಗುಂಡು ನೀವು ಯಾವ ಪ್ರಿಫರ್ ಮಾಡ್ರೆ ಅದನ್ನ ಹಾಕಿ ಕೊಡ್ತೀವಿ. ಸೊ ಇನ್ನು ಕಂಪ್ಲೀಟ್ ಫಿನಿಶ್ ಆಗಿಲ್ಲ. ಸೊ ವಿಡಿಯೋಗೋಸ್ಕರ ಅದೇ ತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಜಸ್ಟ್ 6300 ಗೆ ಸಿಗ್ತಾ ಇರುವಂತದ್ದು ಬ್ಯೂಟಿಫುಲ್ ಆಗಿರುವಂತದ್ದು ನೆಕ್ಲೆಸ್. ಸೊ ನೋಡಿ ಇದು ಕಂಪ್ಲೀಟ್ ಆಗಿ ನಿಮ್ ಪಾರ್ಟ್ ಇಷ್ಟ ಪಾರ್ಟ್ ಮಾತ್ರ, ನೆಕ್ ಪಾರ್ಟ್ ಮಾತ್ರ ನಿಮ್ಗೆ ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಕಂಪ್ಲೀಟ್ ವೇರ್ ಮಾಡಿದ್ರೆ ಯಾವ ತರ ಬರುತ್ತೆ ಅನ್ನೋದು ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡಬಹುದು. ಸೊ ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಜಸ್ಟ್ ನಿಮ್ಗೆ 6300 rupees ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ, ಪರ್ಚೇಸ್ ಮಾಡ್ಕೋಬಹುದು. ಸೊ ನೋಡಿ ಇದರಲ್ಲಿ ಫ್ಲವರ್ ಡಿಸೈನ್ ಈ ತರ ಬರುತ್ತೆ. ಸೊ ಮತ್ತೆ ಇದು ಲಕ್ಷ್ಮಿ ಇರುವಂತದ್ದು. ಸೊ ಇಲ್ಲಿ ಲಕ್ಷ್ಮಿ ಇದೆ, ಇಲ್ಲಿ ಲಕ್ಷ್ಮಿ ಇದೆ, ಸೆಂಟ್ರಲ್ ಸಹ ಬ್ಯೂಟಿಫುಲ್ ಆಗಿರುವಂತದ್ದು. ಸೊ ಕಾಸ್ಟಿಂಗ್ ಡಿಸೈನ್, ಪೇಪರ್ ಕಾಸ್ಟಿಂಗು. ಸೊ ನೋಡಿ ನೀವು ಯಾವ ತರ ಬರುತ್ತೆ ಫಿನಿಶಿಂಗ್ ಎಲ್ಲ ಅಂತ. ಸೊ ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಮತ್ತೊಂದು ಅದ್ಭುತವಾಗಿರುವಂತದ್ದು ಬ್ಯೂಟಿಫುಲ್ ಆಗಿರುವಂತದ್ದು ನೀವು ಫಿನಿಶಿಂಗ್ ಚೆಕ್ಔಟ್ ಮಾಡಬಹುದು. ಸೊ ಲಕ್ಷ್ಮಿ ಡಾಲರ್ ಯಾವ ತರ ಬರುತ್ತೆ ಅಂತ. ಸೊ ನೋಡಿ ಈ ತರ ಬರುತ್ತೆ. ಸೊ ನೋಡಿ ಕಂಪ್ಲೀಟ್ ನಿಮ್ಗೆ ನೆಕ್ಲೆಸ್ ಓವರ್ ಆಲ್ ಸೊ ಈ ತರ ಬರುತ್ತೆ. ಇದು ನಿಮ್ಗೆ ಜಸ್ಟ್ ಲೈಟ್ ವೇಟ್ ಅಲ್ಲಿ ಡೈಮಂಡ್ ಫಿನಿಶ್ ಅಲ್ಲಿ ಬಂದಿರುವಂತದ್ದು. ಇಲ್ಲಿ ನೋಡ್ಬೋದು ಇದೆಲ್ಲ ನಿಮ್ಗೆ. ಸೊ ಸ್ಟೋನ್ಸ್ ಎಲ್ಲ AD ಸ್ಟೋನ್ಸ್ ಯೂಸ್ ಮಾಡಿರುವಂತದ್ದು. ಯಾವುದೇ ರೀತಿ ಕಲರ್ ಫೇಡ್ ಆಗೋದು, ಏನೋ ನಿಮ್ಗೆ ಕಪ್ಪಗಾಗೋದು ಏನಾಗೋದಿಲ್ಲ. ಸೊ ಫಿನಿಶಿಂಗ್ ಎಲ್ಲ ಚೆಕ್ಔಟ್ ಮಾಡಬಹುದು. ಸೊ ಫ್ಲವರ್ ಡಿಸೈನ್ ಕೊಟ್ಟಿರುವಂತದ್ದು ನೆಕ್ ಪಾರ್ಟ್ ಅಲ್ಲಿ. ಸೊ ನೆಕ್ ಪಾರ್ಟ್ ಕಂಪ್ಲೀಟ್ ಚೈನ್ ಈ ತರ ಬರುತ್ತೆ ನೋಡ್ಬೋದು. ಇದರಲ್ಲಿ ಫಿಶ್ ಸಹ ಇದೆ. ಸೊ ನಿಮ್ಗೆ ಎಲ್ಲಿಗೆ ಬೇಕೋ ಅಡ್ಜಸ್ಟ್ ಮಾಡ್ಕೊಂಡು ಸೊ ಮಕ್ಕಳಿಗೂ ಯೂಸ್ ಮಾಡ್ಕೋಬಹುದು, ದೊಡ್ಡವ್ರಿಗೂ ವೇರ್ ಮಾಡ್ಕೋಬಹುದು ಇದು. ಸೊ ನೋಡಿ ಇದರಲ್ಲಿ ಗುಂಡು ನಿಮ್ಗೆ ಯಾವ್ದು ಬೇಕೋ ಅದು ಹಾಕಿ ಕೊಡ್ತೀವಿ ನಾವು. ಇದು ಜಸ್ಟ್ ನಿಮ್ಗೆ 16.5 ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು. ಪ್ರೈಸ್ ಬಂದು ನಿಮ್ಗೆ 5800 rupees ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು, ನೀವು ಚೆಕ್ಔಟ್ ಮಾಡಬಹುದು. ಬ್ಯೂಟಿಫುಲ್ ಆಗಿರುವಂತದ್ದು ಲಕ್ಷ್ಮಿ ಇರುವಂತದ್ದು. ನೀವು ಡಿಸೈನಿಂಗ್ ಎಲ್ಲ ಚೆಕ್ ಮಾಡಬಹುದು, ಮತ್ತೆ ಡೀಟೇಲಿಂಗ್ ತುಂಬಾ ಕ್ಲಿಯರ್ ಆಗಿರುವಂತದ್ದು, ಫಿನಿಶಿಂಗ್ ಎಲ್ಲ. ಸೊ ಫ್ಲವರ್ ಡಿಸೈನ್ ನೋಡಿ ಈ ತರ ಬರುತ್ತೆ. ಸೊ ನಿಮ್ಗೆ ಸಿಂಪಲ್ ಆಗಿರ್ಲಿ, ಇದರಲ್ಲಿ ಅಲ್ಲಲ್ಲಿ ಮಾತ್ರ AD ಸ್ಟೋನ್ ಕೊಟ್ಟಿರುವಂತದ್ದು. ಸೊ ಸ್ವಲ್ಪ ನಿಮ್ಗೆ ಡೈಮಂಡ್ ಫಿನಿಶಿಂಗ್ ಇರುತ್ತೆ, ನಾರ್ಮಲ್ ಎಥ್ನಿಕಲ್ ತರಾನು ಇರುತ್ತೆ. ಎಥ್ನಿಕ್ ವೇರ್ಗೂ ಯೂಸ್ ಮಾಡ್ಕೋಬಹುದು, ಸೊ ಅಕೇಶನ್ಗೂ ಯೂಸ್ ಮಾಡ್ಕೋಬಹುದು. ಎರಡದಕ್ಕೂ ಮ್ಯಾಚ್ ಆಗುವಂತದ್ದು ಇದು. ಸೊ ನಿಮ್ ಪಾರ್ಟಿ ವೇರ್ಗೆ ಆಗಿರ್ಬೋದು, ಫಂಕ್ಷನ್ಸ್ಗೂ ಸಹ ಸಿಂಪಲ್ ಆಗಿ ವೇರ್ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ಏನಾದ್ರು ಒಳ್ಳೆ ಟ್ರೆಡಿಷನಲ್ ಫಂಕ್ಷನ್ ಇತ್ತು ಅಂತಾರೆ ಅದಕ್ಕೂ ಸಹ ಇದು ಯೂಸ್ ಮಾಡ್ಕೋಬಹುದು. ಸೊ ನೋಡಿ ಎರಡಕ್ಕೂ ಮ್ಯಾಚ್ ಆಗುವಂತದ್ದು ಸೊ ಡಿಸೈನ್ ಇದು. ಸೊ ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಬೀಡ್ಸ್ ನಾವು ಆಡ್ ಮಾಡಿ ಕೊಡ್ತೀವಿ. ಸೊ ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. 5800 rupees ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವೀಗ ನೋಡ್ತಾ ಇರುವಂತದ್ದು ನೆಕ್ಲೆಸ್ ಕಾಸ್ಟಿಂಗ್. ಸೊ ಪೇಪರ್ ಕಾಸ್ಟಿಂಗ್ ಅಲ್ಲಿ ರೆಡಿ ಆಗಿರುವಂತದ್ದು ಜಸ್ಟ್ ನಿಮ್ಗೆ 19 ಗ್ರಾಮ್ ಅಲ್ಲಿ ಫಿನಿಶ್ ಆಗಿದೆ. ಸೊ ನೀವೀಗ ನೋಡಿದ್ರೆ ಲಕ್ಷ್ಮಿ, ಸೊ ಆಗ್ಲೇ ತೋರಿಸಿರುವಂತದ್ದು ಸೇಮ್ ಅದೇ ತರ ಇರುವಂತದ್ದು. ಸ್ವಲ್ಪ ನಿಮ್ಗೆ ಡಿಫ್ರೆನ್ಸ್ ಇರುತ್ತೆ ಇದರಲ್ಲಿ. ಸೊ ನೋಡಿ ಲಕ್ಷ್ಮಿಯಲ್ಲಿ ಸೊ ಆಗ್ಲೇ ಇಲ್ಲೆಲ್ಲ ನಿಮ್ಗೆ ಬೇರೆ ತರ ಡಿಸೈನ್ ಇತ್ತು. ಸೊ ಇದರಲ್ಲಿ ಮತ್ತೆ ಲಕ್ಷ್ಮಿ ಕೊಟ್ಟಿದೀವಿ ಇಲ್ಲಿ. ನೀವು ಚೆಕ್ಔಟ್ ಮಾಡಬಹುದು. ಕಂಪ್ಲೀಟ್ ನಿಮ್ಗೆ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಡಿಸೈನ್ ಇದು. ಸೊ ಇದರಲ್ಲಿ ಮುತ್ತು ಸಹ ಕೊಟ್ಟಿದ್ದೀವಿ. ಸೊ ಒರಿಜಿನಲ್ ಮುತ್ತು ಆಡ್ ಮಾಡಿರುವಂತದ್ದು. ಸೊ ಡೈಮಂಡ್ ಫಿನಿಶಿಂಗ್ ಅಲ್ಲಿ ಸಹ ಅವೈಲಬಲ್ ಇರುತ್ತೆ ನೋಡಿ ನಿಮ್ಗೆ ಡೈಮಂಡ್ ಫಿನಿಶಿಂಗ್ ಕೊಟ್ಟಿರುವಂತದ್ದು. ಸೊ ಇದರಲ್ಲಿ ನಿಮ್ಗೆ ಈ ತರ ಲಕ್ಷ್ಮಿ ಬರುತ್ತೆ. ಇದರಲ್ಲಿ ಕಂಪ್ಲೀಟ್ ನಿಮ್ಗೆ ಸೊ ಫಿನಿಶಿಂಗ್ ಎಲ್ಲ ಚೆಕ್ಔಟ್ ಮಾಡಬಹುದು. ತುಂಬಾ ಡೀಟೇಲ್ ಆಗಿ ಬಂದಿರುವಂತದ್ದು. ಸೊ ನೋಡೋದಕ್ಕೆ ನಿಮ್ಗೆ ಸೊ ಎಕ್ಸಾಕ್ಟ್ ನಿಮ್ಗೆ ಗೋಲ್ಡ್ ಕಾಸ್ಟಿಂಗ್ ಅಲ್ಲಿ ಮಾಡಿಸಿದ್ರೆ ಯಾವ ತರ ಬರುತ್ತೆ ಅದೇ ರೀತಿ ಬರುವಂತದ್ದು. 92.5 ಪ್ಯೂರಿಟಿ ಅಲ್ಲಿ ರೆಡಿ ಆಗಿರುವಂತದ್ದು ಇದೆಲ್ಲ. ಸೊ ಪೀಕಾಕ್ ಡಿಸೈನ್ ಆಗಿರ್ಬೋದು, ನೀವು ಚೆಕ್ ಮಾಡಿ. ಸೊ ಡೀಟೇಲ್ಸ್ ನೋಡ್ಬೋದು ನೀವು, ಡೀಟೇಲ್ ಆಗಿದೆ. ಎಷ್ಟು ಡೀಟೇಲಿಂಗ್ ಆಗಿದೆ ಅಂತಾರೆ, ಕಂಪ್ಲೀಟ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಫಿನಿಶಿಂಗ್ ಎಲ್ಲ. ಸೊ ಇದು ಬಂದು ನಿಮ್ಗೆ 5800 rupees ಗೆ ಸಿಗ್ತಾ ಇರುವಂತದ್ದು. ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ನೀವೀಗ ನೋಡ್ತಾ ಇರುವಂತದ್ದು ನೆಕ್ಲೆಸ್ ಜಸ್ಟ್ ನಿಮ್ಗೆ 17 ಗ್ರಾಮ್ ಅಲ್ಲಿ ಫಿನಿಶ್ ಆಗಿರುವಂತದ್ದು. ಸೊ ನೋಡಿ ಇದು ಈ ತರ ಬರುತ್ತೆ. ಲಕ್ಷ್ಮಿ ನೋಡಿ ತುಂಬಾ ಡಿಟೇಲಿಂಗ್ ಆಗಿ ಸೊ ರೌಂಡ್ ಶೇಪ್ ಅಲ್ಲಿ ಇರುವಂತದ್ದು. ಸೆಂಟ್ರಲ್ ಲಕ್ಷ್ಮಿ ವಿಗ್ರಹ ತುಂಬಾ ಡೀಟೇಲ್ ಆಗಿ ಬಂದಿರುವಂತದ್ದು. ಸೊ ಫಿನಿಶಿಂಗ್ ಎಲ್ಲ ಚೆಕ್ಔಟ್ ಮಾಡ್ಬೋದು ನೀವು. ನೋಡಿ ಇದು ಬಂದು ನಿಮ್ಗೆ ಲಕ್ಷ್ಮಿ ಈ ತರ ಬರುತ್ತೆ. ಸೊ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು, AD ಸ್ಟೋನ್ ಯೂಸ್ ಮಾಡಿರುವಂತದ್ದು. ಸೊ ಫ್ಲವರ್ ಈ ತರ ಬರುತ್ತೆ ನಿಮ್ಗೆ. ನೆಕ್ ಪಾರ್ಟ್ ಎಲ್ಲ ಕಂಪ್ಲೀಟ್ ಚೈನ್ ಈ ತರ ಬರುತ್ತೆ.
ಸೊ ನಿಮ್ಗೇನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಜಸ್ಟ್ ನಿಮಗೆ 6000 ರುಪೀಸ್ಗೆ ಸಿಗ್ತಾ ಇರುವಂತದ್ದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದೆಲ್ಲ 92.5 ಸಿಲ್ವರ್ ಅಲ್ಲಿ ರೆಡಿ ಆಗಿರುವಂತದ್ದು ವಿತ್ ಹಾಲ್ ಮಾರ್ಕ್ ಪ್ರೊವೈಡ್ ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ ಗೋಲ್ಡ್ ಅಲ್ಲಿ ಮಾಡ್ಸಿದ್ರೆ ಯಾವ ತರ ಫಿನಿಶಿಂಗ್ ಬರುತ್ತೆ, ಸೊ ಅದೇ ರೀತಿ ಫಿನಿಶಿಂಗ್ ಇರುವಂತದ್ದು. ನಿಮ್ಗೇನಾರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವೀಗ ನೋಡಬಹುದು ಡೈಮಂಡ್ ಫಿನಿಶಿಂಗ್ ಅಲ್ಲಿ ಸೇಮ್ ಡೈಮಂಡ್ ನೆಕ್ಲೆಸ್ ತರ ಕಾಣಿಸ್ತಾ ಇರುವಂತದ್ದು. ಸೊ ಇದು ಬಂದು ನಿಮ್ಗೆ ಜಸ್ಟ್ 6200 ರುಪೀಸ್ಗೆ ಸಿಗ್ತಾ ಇರುವಂತದ್ದು. ಇದ್ರ weight ಬಂದು ಜಸ್ಟ್ 17.5 ಗ್ರಾಮ್ಸ್ ಅಲ್ಲಿ ಫಿನಿಶ್ ಆಗಿದೆ. ಸೊ ನೀವು ಡೀಟೇಲಿಂಗ್ ನೋಡಬಹುದು ಯಾವ ತರ ಕಾಣುತ್ತೆ ಅಂತ ಹೇಳಿ. ಸೊ ನೋಡಿ ಡಿಸೈನ್ ಈ ತರ ಬರುತ್ತೆ, ಫ್ಲವರ್ ಡಿಸೈನ್ ವಿತ್ ಸ್ಟೋನ್ ವರ್ಕ್, ಎಡಿ ಸ್ಟೋನ್. ಸೊ ನೀವು ಈಗ ನೋಡೋದಾದ್ರೆ ಫ್ಲವರ್ ಡಿಸೈನ್ ಡೀಟೇಲಿಂಗ್ ಆಗಿ ಕಾಣುತ್ತೆ. ಸೊ ಬ್ಯೂಟಿಫುಲ್ ಆಗಿರುವಂತದ್ದು ಲಕ್ಷ್ಮಿ ಅವೈಲೇಬಲ್ ಇದೆ. ಪೀಕಾಕ್ ನೋಡಬಹುದು, ನಾರ್ಮಲ್ ಮಂಗಲ ಚೇನಲ್ಲೆಲ್ಲ ಯೂಸ್ ಮಾಡ್ತಾ ಇರುವಂತಾರಲ್ಲ ಮೋಪು, ಸೊ ಅದೇ ರೀತಿ ಕಾಣ್ತಾ ಇರುವಂತದ್ದು ವಿತ್ ಎಡಿ ಸ್ಟೋನ್ ಕೊಟ್ಟಿರುವಂತದ್ದು. ಸೊ ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ ಡಿಸೈನ್ ಅವೈಲೇಬಲ್ ಇದೆ. ಸೊ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಎಷ್ಟು ನಿಮ್ಗೆ 6200 ರುಪೀಸ್ಗೆ ಸಿಗ್ತಾ ಇರುವಂತದ್ದು ಈ ನೆಕ್ಲೆಸ್. ಸೊ ಕಂಪ್ಲೀಟ್ ಬ್ಯಾಕ್ ಎಲ್ಲ ನಿಮ್ಗೆ ಚೈನ್ ಈ ತರ ಬರುತ್ತೆ. ಸೊ ಫಿಶ್ ಬರುತ್ತೆ, ನೀವು ಅಡ್ಜಸ್ಟ್ ಮಾಡಿ ಮಾಡ್ಕೋಬಹುದು. ಸೊ ವೇರ್ ಮಾಡ್ಕೋಬಹುದು. ಯಾವ ಸೈಜ್ ಬೇಕೋ ಆ ಸೈಜ್ ನಿಮ್ಗೆ, ದೊಡ್ಡವ್ರಿಗೆ ಬೇಕಾದ್ರೆ ದೊಡ್ಡವರು, ಚಿಕ್ಕವ್ರಿಗೆ ಬೇಕಾದ್ರೆ ಚಿಕ್ಕವ್ರಿಗೆ ಇದನ್ನ ಅಡ್ಜಸ್ಟ್ ಮಾಡಿ ಯೂಸ್ ಮಾಡ್ಕೋಬಹುದು. ನೀವೀಗ ನೋಡ್ಬೋದು ಅದ್ಭುತವಾಗಿ ಬ್ಯೂಟ್ ಬಂದಿರುವಂತದ್ದು ನೆಕ್ಲೆಸ್. ಸೊ ಡೀಟೇಲಿಂಗ್ ಚೆಕ್ ಮಾಡ್ಬೋದು ನೀವು ಯಾವ ತರ ಇದೆ ಅಂತ ಹೇಳಿ. ಸೊ ವರ್ಕ್ಮೆನ್ಶಿಪ್ ನೋಡಿ ತುಂಬಾ ಅದ್ಭುತವಾಗಿ ಬಂದಿರುವಂತದ್ದು, ಬ್ಯೂಟಿಫುಲ್ ಆಗಿರುವಂತಹ ಫಿನಿಶಿಂಗ್. ಸೊ ಎಡಿ ಸ್ಟೋನ್ ಯೂಸ್ ಮಾಡಿರುವಂತದ್ದು, ಸೇಮ್ ಡೈಮಂಡ್ ತರಾನೇ ನಿಮ್ಗೆ ಕಾಣಿಸ್ತಾ ಇರುವಂತದ್ದು. ನೋಡಿ ಬ್ಯೂಟಿಫುಲ್ ಆಗಿರುವಂತದ್ದು, ಸೆಂಟ್ರಲ್ಲಿ ಮ್ಯಾಚ್ ಆಗುವಂತದ್ದು ಮುತ್ತು ಮತ್ತೆ ಸೊ ಫ್ಲವರ್ ಡಿಸೈನ್ ಕೊಟ್ಟಿದ್ದೀವಿ. ಇದರಲ್ಲೂ ಸಹ ನೀವು ನೋಡಬಹುದು 3 ಸೈಡ್ ನಿಮ್ಗೆ ಸೊ ಎಡಿ ಸ್ಟೋನ್ ಯೂಸ್ ಮಾಡಿದೀವಿ. ಕೆಲವು ಸೆಂಟ್ರಲ್ಲಿ ನಿಮ್ಗೆ ಮುತ್ತು ಯೂಸ್ ಮಾಡಿರುವಂತದ್ದು. ಇದು ಪ್ಲೈನ್ ಬಫಿಂಗ್ ಬಿಟ್ಟಿದೀವಿ. ಸೊ ಕಂಪ್ಲೀಟ್ ಡಿಸೈನ್ ಎಲ್ಲ ನಿಮ್ಗೆ ಸೊ ನೋಡಬಹುದು ಫಿನಿಶಿಂಗ್ ಎಲ್ಲ ಸೇಮ್ ಗೋಲ್ಡ್ ಅಲ್ಲಿ ಯಾವ ತರ ಬರುತ್ತೆ ಅದೇ ರೀತಿ ಇರುವಂತದ್ದು. ಸೊ ಇದು ಸೇಮ್ ಫ್ಲವರ್ ಡಿಸೈನ್ ಮತ್ತೆ ರಿಪೀಟ್ ಮಾಡಿದ್ವಿ. ಸೊ ನೆಕ್ ಪ್ಯಾಟ್ ಪಾತ್ರ ಸನ್ಫ್ಲವರ್ ತರ ಕಾಣುವಂತ ಡಿಸೈನ್ ಯೂಸ್ ಮಾಡಿದ್ವಿ. ಕಂಪ್ಲೀಟ್ ಬ್ಯಾಕ್ ಎಲ್ಲ ನಿಮ್ಗೆ ಚೈನ್ ಈ ತರ ಬರುತ್ತೆ. ಪೇಪರ್ ಕಾಸ್ಟಿಂಗ್ ಅಲ್ಲಿ ಇದೊಂದೇ ವೆಯ್ಟ್ ಜಾಸ್ತಿ ಇರುವಂತದ್ದು, ಆಲ್ಮೋಸ್ಟ್ 23.5 ಗ್ರಾಮ್ಸ್ ಇದೆ ವೆಯ್ಟ್ ಇದು. ಸೊ ನೋಡೋದಕ್ಕೆ ನಿಮ್ಗೆ ಸೊ ಇದು ಫುಲ್ ನೆಕ್ಲೆಸ್ ಬರುತ್ತೆ, ನೆಕ್ ಫುಲ್ ಕವರ್ ಆಗುತ್ತೆ. ಸೊ ಯಾವ ತರ ಬೇಕಾದ್ರೂ ನೀವು ಅಡ್ಜಸ್ಟ್ ಮಾಡಿ ಯೂಸ್ ಮಾಡ್ಕೋಬಹುದು. ಡೀಟೇಲಿಂಗ್ ಚೆಕ್ ಮಾಡಬಹುದು ನೀವು, ವರ್ಕ್ಮನ್ಶಿಪ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು. ಸೊ ಪ್ರೈಸ್ ಬಂದು ನಿಮ್ಗೆ 8300 ಆಗುತ್ತೆ ಈ ನೆಕ್ಲೆಸ್ ನ ಪ್ರೈಸ್. ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಪರ್ಚೇಸ್ ಮಾಡ್ಕೊಳ್ಳುವಂತದ್ದು ವಿಧಾನ ಏನು ಅಂತಾರೆ, ಜಸ್ಟ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಫೋನ್ ಪೇ ಅಥವಾ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ. ಸೇಫ್ ಅಂಡ್ ಸೆಕ್ಯೂರ್ ಆಗಿ ಆರ್ನಮೆಂಟ್ ನಾವು ನೀವು ಡೋರ್ ಸ್ಟೆಪ್ಗೆ ಡೆಲಿವರಿ ಮಾಡ್ಕೊಡ್ತೀವಿ. ನಿಮ್ದೇನಾದ್ರು ರಿಮೋಟ್ ಏರಿಯಾ ಅಥವಾ ವಿಲೇಜ್ ಏರಿಯಾ, ನಿಮ್ಮೂರ್ಗೆ ಏನಾದ್ರು ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇಲ್ಲ ಅಂತಂದ್ರೆ ಪೋಸ್ಟ್ ಮುಖಾಂತರ ಸಹ ನಾವು ಕಳಿಸ್ಕೊಡ್ತೀವಿ. 100% ಡೆಲಿವರಿ ಆಗುತ್ತೆ. ಒಂದ್ ವೇಳೆ ನಿಮಗೆ ಡೆಲಿವರಿ ಆಗಿದಾಗ ಸೊ ಡ್ಯಾಮೇಜ್ ಏನಾದ್ರು ರಿಸೀವ್ ಆಯ್ತು, ಆರ್ನಮೆಂಟ್ ರಿಸೀವ್ ಆಗಿಲ್ಲ ಅಂತಂದ್ರೆ ರೀಫಂಡ್ ಸಹ ಅವೈಲೇಬಲ್ ಇರುತ್ತೆ. ಯಾವುದೇ ರೀತಿ ನೀವು ಭಯ ಪಡುವಂತ ಅವಶ್ಯಕತೆ ಏನು ಇಲ್ಲ. ಸೊ ನಿಮ್ಗೆ ಏನಾದ್ರು ಡ್ಯಾಮೇಜ್ ರಿಸೀವ್ ಆಯ್ತು ಅಂತಂದ್ರೆ ರೀಪ್ಲೇಸ್ಮೆಂಟ್ ಇರುತ್ತೆ ಅಥವಾ ರೀಫಂಡ್ ಸಹ ಇರುತ್ತೆ. ನಿಮ್ ಚಾಯ್ಸ್, ನಿಮ್ಗೆ ಯಾವ್ದು ಬೇಕೋ ಅದನ್ನ ಪ್ರಿಫರ್ ಮಾಡ್ಕೋಬಹುದು. ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತದ್ದು ಕಾಸ್ಟಿಂಗ್ ನೆಕ್ಲೆಸ್ 92.5 ಸಿಲ್ವರ್ ಅಲ್ಲಿ. ಸೊ ನೀವೀಗ ನೋಡಬಹುದು ಲಕ್ಷ್ಮಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಂತಂದ್ರೆ, ಸೈಡ್ ಅಲ್ಲಿ ಎಲಿಫೆಂಟ್ ಇರುವಂತದ್ದು, ಲಕ್ಷ್ಮಿ ಕೂತಿರುವಂತದ್ದು, ಡೈಮಂಡ್ ಶೇಪ್ ನೋಡಿ ಈ ತರ ಬರುತ್ತೆ ಡೈಮಂಡ್ ಶೇಪ್ ಅಲ್ಲಿ. ಸೊ ಎಡಿ ಸ್ಟೋನ್ ಯೂಸ್ ಮಾಡಿರುವಂತದ್ದು, ಡೈಮಂಡ್ ತರ ಕಾಣಿಸುವಂತದ್ದು. ಸೊ ಇದರಲ್ಲಿ ಲ್ಯಾಬ್ ಗ್ರೌಂಡ್ ಡೈಮಂಡ್ ಬರುತ್ತೆ. ಅದು ಎಕ್ಸಾಕ್ಟ್ ನಿಮಗೆ ಡೈಮಂಡ್ ಯಾವ ತರ ಬರುತ್ತೆ ಸೇಮ್ ಅದೇ ತರಾನೇ ಇರುತ್ತೆ. ಬಟ್ ಇದು ಲ್ಯಾಬ್ ಗ್ರೌಂಡ್ ಡೈಮಂಡ್ ಅಲ್ಲ, ಇದು ಎಡಿ ಸ್ಟೋನ್, ಅಮೆರಿಕನ್ ಡೈಮಂಡ್. ಇದು ಅಮೆರಿಕನ್ ಡೈಮಂಡ್ ಸ್ಟೋನ್, ಇದು ಬೇರೆ ತರದ್ದು. ಲ್ಯಾಬ್ ಗ್ರೌಂಡ್ ಡೈಮಂಡ್ ಅದು ಬೇರೆ ತರ ಬರುತ್ತೆ. ಅದು ಸೇಮ್ ನಿಮ್ಗೆ ಡೈಮಂಡ್ ಹೆಂಗಿರುತ್ತೆ ಅದೇ ಫೀಚರ್ಸ್ ಇರುತ್ತೆ, ಅದೇ ಕ್ವಾಲಿಟಿ ಇರುತ್ತೆ. ಪ್ರೈಸ್ ಮಾತ್ರ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದು ಆ ತರದ್ದಲ್ಲ, ಇದು ಎಡಿ ಸ್ಟೋನ್ ಇರುವಂತದ್ದು. ಸೊ ಇದು ಬಂದು ನಿಮ್ಗೆ 9100 ರೂಪಾಯಿ ಆಗುತ್ತೆ. ಸೊ ನೋಡಿ ಕಂಪ್ಲೀಟ್ ಆಗಿ. ಸೊ ನೋಡಿ ಇದು ಈ ತರ ಬರುತ್ತೆ ಫ್ಲವರ್ ಡಿಸೈನ್. ಇದರಲ್ಲೂ ಸಹ ಬ್ಯೂಟಿಫುಲ್ ಆಗಿರುವಂತದ್ದು ಫ್ಲವರ್ ಡಿಸೈನ್. ಡೀಟೇಲಿಂಗ್ ಚೆಕ್ ಮಾಡಿ ನೀವು ಫಿನಿಶಿಂಗ್ ಎಲ್ಲ ಯಾವ ತರ ಬಂದಿದೆ ಅಂತ ಹೇಳಿ. ಸೊ ನೋಡಿ ಲಕ್ಷ್ಮಿ ನೋಡಿ ಯಾವ ತರ ಕಾಣ್ತಾ ಇದೆ ಅಂತ. ಸೊ ಪ್ರೀವಿಯಸ್ ಅಲ್ಲೆಲ್ಲ ಇಲ್ಲಿ ಸ್ಟೋನ್ ಕೊಟ್ಟಿದ್ವಿ, ಇದರಲ್ಲಿ ಸ್ಟೋನ್ ಕೊಟ್ಟಿಲ್ಲ. ಸಿಂಪಲ್ ಆಗಿರುವಂತದ್ದು ಫ್ಲವರ್ ಡಿಸೈನ್. ಸೊ ಸಿಂಪಲ್ ಆಗಿ ಡಿಸೈನ್ಸ್ ಕಾಣಿಸ್ಲಿ ಅಂತ ಹೇಳಿ. ಸೊ ಇದೆಲ್ಲ ನಿಮ್ಗೆ ಡೈಮಂಡ್ ಫಿನಿಶಿಂಗ್ ಅಲ್ಲೇ ಬರುತ್ತೆ. ಡೈಮಂಡ್ ಯಾವ ತರ ಕಾಣುತ್ತೆ ಅದೇ ರೀತಿ ಕಾಣಿಸುತ್ತೆ. ವೆಯ್ಟ್ ಬಂದು ನಿಮ್ಗೆ ಇದ್ರ ವೆಯ್ಟ್ 26 ಗ್ರಾಮ್ಸ್. ಸೊ ಪ್ರೈಸ್ ಬಂದು 9100 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಕಂಪ್ಲೀಟ್ ನೆಕ್ ಪಾರ್ಟ್ ಎಲ್ಲ ನೋಡಿ ಇದೇ ತರ ಬರುತ್ತೆ. ಸಣ್ಣಕ್ಕೆ ಚೈನು ಸ್ವಲ್ಪ ಡೆಲಿಕೇಟ್ ಇರುತ್ತೆ, ಲೈಟ್ ವೇಟ್ ಇರೋದ್ರಿಂದ ಸ್ವಲ್ಪ ಸ್ಮೂತ್ ಆಗಿ ಯೂಸ್ ಮಾಡೋದು ನಿಮ್ಗೆ ಲಾಂಗ್ ಲೈಫ್ ಬರುತ್ತೆ. ಯಾವುದೇ ರೀತಿ ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ನೋಡೋದಕ್ಕಂತೂ ಸೇಮ್ ನಿಮ್ಗೆ ಡೈಮಂಡ್ ತರಾನೇ ಕಾಣುತ್ತೆ. ಸೊ ಫಿನಿಶಿಂಗ್ ಎಲ್ಲ ಎಕ್ಸಾಕ್ಟ್ ಗೋಲ್ಡ್ ಫಿನಿಶ್ ಅಲ್ಲಿ ಇರೋದ್ರಿಂದ ಇದನ್ನ ಯಾರು ನಿಮ್ಗೆ ಸಿಲ್ವರ್ ಆಗಿ ಗೋಲ್ಡ್ ಅಂತ ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ. ಸೊ ನಿಮ್ಗೆ ಏನಾದ್ರು ಈ ನೆಕ್ಲೆಸ್ ಇಷ್ಟ ಆಯ್ತು ಅಂದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು. 26 ಗ್ರಾಮ್ಸ್ 9100 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಸೊ ಸ್ಕ್ಯಾಮ್ಸ್ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಯಾರನ್ನು ಯಾವುದಕ್ಕೂ ನಂಬೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಸೊ ಮೈಸೂರಲ್ಲಿ ಒಂದು ಘಟನೆ ನಡೆದಿದೆ. ಸೊ ಅದೇ ರೀತಿ ಪ್ರೀವಿಯಸ್ ಆಗಿ. ನಮಸ್ತೆ ಸರ್, ನನ್ನ ಹೆಸರು ಕಾವ್ಯ ಅಂತ. ನಾವಿಲ್ಲಿ ಮೈಸೂರು ವಿಜಯನಗರಲ್ಲಿ ಇರುವಂತ ಕೆನರಾ ಬ್ಯಾಂಕ್ ಅಲ್ಲಿ ಗೋಲ್ಡ್ ಪ್ಲೆಡ್ಜ್ ಮಾಡಿದ್ವಿ. ಇಲ್ಲಿ ಗೋಲ್ಡ್ ಪ್ಲೆಡ್ಜ್ ಮಾಡಿದಾಗ ಏನ್ ಮಾಡ್ತಾ ಇದಾರೆ ಇಲ್ಲಿ ಸ್ಕೀಮ್ ನನಗೆ ಗೊತ್ತಿಲ್ಲ. ಯಾರು ಅಶ್ವಿನ್ ಮಾಡ್ತಾ ಇದ್ದಾನೋ ಕೆನರಾ ಬ್ಯಾಂಕ್ ಮಾಡ್ತಾ ಇದಾರೆ ಅದು ನಮಗೆ ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ನಾವಿಲ್ಲಿ ಟ್ರಸ್ಟ್ ಮಾಡಿರೋದು ಕೆನರಾ ಬ್ಯಾಂಕ್ ಒಂದನೇ. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಗೋಲ್ಡ್ ನಾನು 30 ಗ್ರಾಮ್ ಗೋಲ್ಡ್ ಇಟ್ಟರೆ ನಾವು ವಾಪಸ್ ಬಿಡಿಸ್ಕೊಳ್ಳುವಾಗ 25 ಗ್ರಾಮ್ ಇದೆ.
ಯಾಕೆ ಅಲ್ಲಿ ಎಂಟ್ರಿ ಮಾಡುವಾಗ ಇಲ್ಲಿ ನಮಗೆ ಎಂಟ್ರಿ ಮಾಡ್ಕೊಳ್ಳೋಂಥ ಅಶ್ವಿನ್ ಏನು ಮಾಡ್ತಾ ಇದ್ದಾರೆ, 5 ಗ್ರಾಮ್ ಕಟ್ ಮಾಡ್ತಾ ಇದ್ದಾರೆ. 5 ಗ್ರಾಮ್ ಯಾಕೆ ಅಂದರೆ ನೆಟ್ ವೇಟ್ ಇಷ್ಟು, ಪ್ರಾಫಿಟ್ ಗ್ರಾಸ್ ವೇಟ್ ಇಷ್ಟು, ಈ ಥರ ನಮಗೆ ಲೆಕ್ಕ ಕೊಡ್ತಾ ಇದ್ದಾರೆ. ಕರೆಕ್ಟಾಗಿ ಲೆಕ್ಕ ಕೊಟ್ಟಿಲ್ಲ ನಮಗೆ. ನಾವು ಇಲ್ಲಿ ಬಿಡಿಸ್ಕೊಳ್ವಾಗ 5 ಗ್ರಾಮ್ ನಾವೇನು ಅನ್ಕೊಳ್ಳೋದು, ನಾವೇ ಇನ್ ಕೇಸ್ ನಾವೇ ದಪ್ಪ ಆಗ್ಬಿಟ್ಟಿದ್ದೀವಿ, ಅದಕ್ಕೆ ಈ ಥರ ಆಗ್ತಾ ಇದೆ, ನೆಕ್ಲೆಸ್ಗಳು ಒಡವೆ ಈ ಥರ ನಮಗೆ ಟೈಟ್ ಆಗ್ತಾ ಇದೆ ಕತ್ತಂದು ಏನೋ ಅಂತ ನಮ್ಮ ಭ್ರಮೇಲಿ ನಾವಿದ್ದೀವಿ. ಬಟ್ ನನಗೆ ಇಲ್ಲಿ ಬಂದಾಗ ಅಟ್ ಪ್ರೆಸೆಂಟ್ ಇಲ್ಲಿ ತುಂಬ ಜನದ್ದು, ನಾನು ಒಬ್ಳದೇ ಅಲ್ಲ ಸರ್, ತುಂಬ ಜನದ್ದು ಇಲ್ಲಿ ಇದೇ ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ದೆನ್ ನಾವಿವಾಗ ಇಲ್ಲಿ 250 ಗ್ರಾಮ್ ಗೋಲ್ಡ್ ಪ್ಲೆಡ್ಜ್ ಮಾಡಿದ್ದೀವಿ. ಈಗ ನನ್ನ 250 ಗ್ರಾಮ್ ಗೋಲ್ಡ್ಗೆ ಯಾರ ಜವಾಬ್ದಾರಿ? ನನಗೆ ಅದು ತುಂಬ ಬೇಕು. ಈಗ ನಾನು ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ಮ್ಯಾನೇಜರ್ ಏನಂತ ಹೇಳಿದ್ರು ಅಂದರೆ, ಇಲ್ಲ ನಿಮ್ಮ ಗೋಲ್ಡ್ ಎಲ್ಲ ಸೇಫ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಅದು ಏನು ಪ್ರೂಫ್ ಕೊಡಿ ಅಂತ ಹೇಳಿದ್ರೆ ವೇಟ್ ಮಾಡಿ ನೀವು ಸರ್. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಳಗಡೆ ಈಗ ನಾನು ಒಬ್ಳು ಬರ್ತಾ ಇದ್ದೀನಿ, ನನ್ನ ಪ್ರಾಬ್ಲಮ್ ಏನಾಗ್ತಾ ಇದೆ ಅದನ್ನ ನಾನು ಅವ್ರಿಗೆ ಕನ್ವೆ ಮಾಡ್ತಾ ಇದ್ದೀನಿ ಅಷ್ಟೇ. ಕನ್ವೆ ಮಾಡ್ತೀನಿ, ನನ್ನ ಪ್ರಾಬ್ಲಮ್ ಏನಿದೆ ಅವರು ಏನೋ ಒಂದು ಸೊಲ್ಯೂಷನ್ ಕೊಡ್ತಾರೆ, ಅದನ್ನ ಕೊಟ್ಟೋಗ್ತಾ ಇದ್ದೀನಿ. ಇದು ತುಂಬಾ ಟೈಮಿಂದ ನಡೀತಾ ಇದೆ ಸರ್. ಬಟ್ ಏನಂದ್ರೆ ಇಷ್ಟು ದೊಡ್ಡದಾಗಿರ್ಲಿಲ್ಲ. ಬಟ್ ಇವಾಗ ಏನೋ ತುಂಬಾ ಜನಕ್ಕೆ ಯಾವಾಗ ಇದು ಆಯ್ತು, ಇವಾಗ ಸ್ಪ್ರೆಡ್ ಆಗಿದೆ ಅಷ್ಟೇ. ಇದು ತುಂಬಾ ಟೈಮಿಂದ ಇದು ನಡೀತಾ ಇದೆ ಇವ್ರ ಬ್ಯಾಂಕ್ ಅಲ್ಲಿ. 250 ಗ್ರಾಮ್ ಗೋಲ್ಡ್ ಇಟ್ಟಿದ್ದೀನಿ ಸರ್, ನಾನು ಇಲ್ಲಿ ಪ್ಲೆಡ್ಜ್ ಮಾಡಿದ್ದೀನಿ. ಇನ್ನ ಹೇಳಿಲ್ಲ ಸರ್ ನನಗೆ. ಅವರು ಟೈಮ್ ತಗೊಂಡಿದ್ದಾರೆ. ಟೈಮ್ ತಗೊಂಡು ನಾನು ನೋಡಿ ಎಲ್ಲ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇನ್ನ ಹೇಳಿಲ್ಲ ಅವ್ರು ನನಗೆ. ನಾವ್ ಇವಾಗೆಲ್ಲ ಚೆಕ್ ಮಾಡಿಸಿ ಏನಾಗಿದೆ ಇಲ್ಲಿ ಅಂತ ನೋಡಿ ನನಗೆ, ಯಾಕಂದ್ರೆ ನಾನು 250 ಗ್ರಾಮ್ ಏನ್ ಗೋಲ್ಡ್ ಪ್ಲೇಡ್ಜ್ ಮಾಡಿದೀವಿ ಅದು ನಮ್ಮ ಹತ್ರ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಇರುತ್ತೆ. ಯಾಕಂದ್ರೆ ಇಲ್ಲಿ ಡಾಕ್ಯುಮೆಂಟ್ ಕೊಟ್ಟಿರ್ತಾರಲ್ವ, ನಮ್ಮ ಹತ್ರ ಇದೆ, ಖಂಡಿತವಾಗ್ಲೂ ಡಾಕ್ಯುಮೆಂಟ್ ಇದೆ. ನಾವು ಅದಕ್ಕೆ ಬದ್ಧವಾಗಿ ನಿಂತಿದೀವಿ. ನಮ್ದು ಏನು ಅಂತಂದ್ರೆ ನಮಗೇನು ಇಲ್ಲ ಸರ್. ಇಲ್ಲಿ ನಾವು ಒಬ್ರು ಗ್ರಾಹಕರಾಗಿ ಇಲ್ಲಿ ಬ್ಯಾಂಕಿಗೆ ಬಂದಿದೀವಿ. ನಮ್ದು ಗೋಲ್ಡ್ ಒಂದು ರಿಲೀಸ್ ಮಾಡ್ಕೊಡಿ ಅಷ್ಟೇ. ನಮ್ದೇನಿದೆ ಅಮೌಂಟ್ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ, ನಮ್ ಗೋಲ್ಡ್ ಕೊಡ್ಲಿ ಅಷ್ಟೇ. ಎಲ್ಲರೂ ಕೂಡ ಬ್ಯಾಂಕ್ ಅನ್ನ ನಂಬ್ತಾರೆ. ಹೌದು. ಆಮೇಲೆ ಏನ್ ಸರ್, ಇದು ಬೇರೆ ಯಾವ್ದು ಒಂದು ಬ್ಯಾಂಕ್ ಅಲ್ಲ. ಬೇರೆ ಯಾವ್ದಾದ್ರು ಬ್ಯಾಂಕ್ ಅಂದ್ರೆ ಸಣ್ಣ ಪುಟ್ಟ ಬ್ಯಾಂಕ್ ಏನು ಬಿಡು, ಆ ಬ್ಯಾಂಕ್ ಒಂದ್ ನೇಮ್ ಇಲ್ಲ, ಒಂದ್ ಪ್ರೆಸ್ಟೀಜ್ ಇಲ್ಲ, ಏನೋ ಒಂದು ಹೇಳ್ಬೋದು. ಬಟ್ ಕೆನರಾ ಬ್ಯಾಂಕ್ ಅಂತ ಹೇಳೋದು ಗ್ರೇಡ್ 1 ಬ್ಯಾಂಕ್ ಸರ್. ಇದರಲ್ಲಿ ತುಂಬಾ ಜನ, ತುಂಬಾ ಟ್ರಸ್ಟಿಂಗ್ ಮೆಂಬರ್ಸ್ ಇದಾರೆ. ಇಲ್ಲಿ ಲಕ್ಷಾಂತರ ಜನ ಇದಾರೆ ಇದನ್ನ ಕೆನರಾ ಬ್ಯಾಂಕ್ ಟ್ರಸ್ಟ್ ಮಾಡೋ. ಇವ್ರು ಈ ತರ ನಂಬಿಕೆ ಕಳ್ಕೊಂಡ್ರೆ ನೆಕ್ಸ್ಟ್ ಯಾರು ಸರ್ ಈ ಬ್ಯಾಂಕ್ ಬರ್ತಾರೆ? ಒಂದು ಪಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂತ ಒಂದಿದೆ. ಆಕ್ಚುಲಿ ನನ್ನ ಹೆಸರು ಹೇಳೋದಿಲ್ಲ ಯಾವ ಬ್ಯಾಂಕು ಅಂತೇಳಿ, ಯಾಕಂದ್ರೆ ಕಾಪಿರೈಟ್ ಇಶ್ಯೂ ಆಗುತ್ತೆ, ಬೇರೆ ತರ ಪ್ರಾಬ್ಲಮ್ ಆಗ್ಬೋದು. ಸೊ ಆ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಲ್ಲೂ ಸಹ ಇದೇ ತರ ಆಗಿತ್ತು. ಬಟ್ ಅದು ಒನ್ ಡೇ 2 ಡೇಸ್ ಒಳಗಡೆನೆ ಸೊ ಅದನ್ನ ಕ್ಲೋಸ್ ಮಾಡಿಬಿಟ್ರು. ಸೊ ಅದು ಹಾಕಿದ್ದು ಇನ್ಸಿಡೆಂಟ್ ಏನು ಅಂತಂದ್ರೆ, ಇದೇ ರೀತಿ ಗೋಲ್ಡ್ ಗಿರ್ವಿ ಇಟ್ಟಿರುವಂತದ್ದು. ಸೊ ಅದರಲ್ಲಿ ಅವ್ರು ಕೊಡ್ಬೇಕಾದ್ರೆ ವೆಯ್ಟ್ ಕಡಿಮೆ ಮೆನ್ಷನ್ ಮಾಡಿ, ಸೊ ವೆಯ್ಟ್ ರೆಡ್ಯೂಸ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು ಕಸ್ಟಮರು. ಸೊ ಅದನ್ನ ಡೀಟೇಲ್ ಆಗಿ ಅವ್ರು ಕೋರ್ಟ್ಗೆ ಹೋಗಿ ಕೇಸ್ ಮುಖಾಂತರ ಕೇಸ್ ಹಾಕಿ ಆಮೇಲೆ ಎಲ್ಲ ವೆರಿಫೈ ಮಾಡಿದ್ಮೇಲೆ ಆಕ್ಚುಲ್ ಆಗಿ ಏನು ವಿಚಾರ ಅಂತ ಹೇಳಿ ಸೊ ಅವ್ರಿಗೆ ಗೊತ್ತಾಗುತ್ತೆ ಡೀಟೇಲ್ ಆಗಿ ವೆರಿಫೈ ಮಾಡಿದಾಗ. ಸೊ ಅಲ್ಲಿ ಆಗಿರುವಂತ ವಿಚಾರನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ನನಗೆ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಫ್ರೆಂಡ್ದು ಒಂದು ಸೊ ಎಮರ್ಜೆನ್ಸಿಗೆ ಲಾಸ್ಟ್ 2024 ಅಲ್ಲಿ ಮದುವೆಗೆ ಮಾಡ್ಕೊಟ್ಟಿದ್ದು ನಾನೇ ಆರ್ನಮೆಂಟ್ಸ್ ಎಲ್ಲ ಅವ್ರಿಗೆ. ಸೊ ಮಾಡ್ಕೊಟ್ಟಿರೋವಂಥದ್ದು ಬಿಲ್ಲು, ಮತ್ತೆ ಅವ್ರಿಗೆ ನಾನು ರೆಡಿ ಆದ್ಮೇಲೆ ಕಳಿಸಿರುವಂಥದ್ದು ಫೋಟೋ, ವೆಯ್ಟು, ಸೊ ಮತ್ತೆ ನಾನು ಬಿಲ್ಲಲ್ಲಿ ಮೆನ್ಷನ್ ಮಾಡಿರುವಂಥದ್ದು ವೆಯ್ಟು, ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ A to Z ಅವ್ರ ಹತ್ರ ಡೀಟೇಲ್ಸ್ ಇಟ್ಕೊಂಡಿದ್ವಿ, ಎಲ್ಲ ಫೋಟೋ ಕಾಪೀಸು. ಸೊ ಆರ್ನಮೆಂಟ್, ನೆಕ್ಲೆಸ್, ಮತ್ತೆ ಹಾರ, ಮತ್ತೆ ಮಾಂಗಲ್ಯ ಚೈನು, ಸೊ ಈ 3 ಐಟಮು ನಾನೇ ಮಾಡ್ಕೊಟ್ಟಿದ್ದು ಸೊ ಅವ್ರಿಗೆ. ಸೊ ವಿತ್ ವೆಯ್ಟ್ ವಿತ್ ಪ್ರೂಫ್ ಇತ್ತು ಅವ್ರ ಹತ್ರ ಕಂಪ್ಲೀಟ್ ಆಗಿ ಮಾಡ್ಕೊಟ್ಟಿದ್ದು ನಂದೇ. ಸೊ ನಂದು HUID ಅಲ್ಲಿ ಮೇಲೆ ನಂಬರ್ ಇತ್ತು, ಪಾಸ್ ಆಗಿರುವಂಥದ್ದು ಆ ಡೀಟೇಲ್ಸ್ ಇತ್ತು. ಮತ್ತೆ ಹಾಲ್ಮಾರ್ಕ್ ಡೀಟೇಲ್ಸ್ ಆಗಿರ್ಬೋದು, HUID ಡೀಟೇಲ್ಸ್ ಎಲ್ಲ ನನ್ನ ಶಾಪ್ದೇ ಇತ್ತು. ನಂದು GST ರಿಜಿಸ್ಟ್ರೇಷನ್ ಆಗಿರೋಂಥದ್ದು, ಟ್ರಾನ್ಸಾಕ್ಷನ್ ನಂದೇ HUID ಪಾಸ್ ಆಗಿದ್ದು. ಸೊ ಗೂಗಲ್ ಅಲ್ಲಿ ಅದನ್ನ ಚೆಕ್ ಮಾಡಿದಾಗ ನನ್ನ HUID ನಂಬರ್ ಹಾಕಿದಾಗ ಕಾರ್ತಿಕ್ ಜ್ಯುವೆಲ್ಸ್ ಅಂತಾನೆ ಬರುತ್ತೆ. ಸೊ ಆದ್ರೆ ಅದೇ ರೀತಿ ಎಲ್ಲ ಮಾಡ್ಕೊಟ್ಟಿದ್ದು ನನ್ನ ಒಂದು ಕ್ಲೋಸ್ ಫ್ರೆಂಡ್ಗೆ. ಸೊ 2024 ಅಲ್ಲಿ ನಡೆದಿರುವಂಥದ್ದು. ಸೊ ಎಮರ್ಜೆನ್ಸಿಗೆ ಮತ್ತೆ ಬ್ಯಾಂಕ್ಗೆ ಹೋಗಿ ಅದು 3 ಐಟಮು ಇಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಬ್ಯಾಂಕ್ಗೆ ಹೋದ್ರೆ ಸಿಬಿಲ್ ಸ್ಕೋರ್ಗೆ ಹಾಕ್ಬಿಡ್ತಾರೆ, ಸೊ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದ್ ವೇಳೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವನು ಬೇರೆಯವ್ರಿಗೆ ಯಾರು ಕನ್ಸಲ್ಟ್ ಮಾಡೋದಿಲ್ಲ. ಸೊ ಅವನೇ ಹೋಗಿ ಯಾವುದೋ ಒಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕು, ಅಂದ್ರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಯಾವ ತರ ಅಂತಾರೆ, ಮುತ್ತೂಟ್ ಫೈನಾನ್ಸ್ ಆಗಿರ್ಬೋದು. ಸೊ ಈಗ ಕೆಲವೊಂದು ಬ್ಯಾಂಕ್ಸ್ ಇರ್ತವೆ, ಚಿಕ್ಕ ಬ್ಯಾಂಕ್ಸು, ಉಜ್ಜೀವನ್ ಬ್ಯಾಂಕ್ ಅಂತ ಹೇಳಿ, ಮತ್ತೆ ಕರ್ನಾಟಕ ಬ್ಯಾಂಕ್ ಅಂತ ಹೇಳಿ, ಮತ್ತೆ ಗ್ರಾಮೀಣ ಪ್ರದೇಶದ ಬ್ಯಾಂಕ್ಸು, ಚಿಕ್ಕ ಬ್ಯಾಂಕ್ಸ್ ಇರುತ್ತಲ್ಲ ಆ ಬ್ಯಾಂಕ್ ಒಳಗಡೆ. ಸೊ ಅವ್ರ ವೈಫ್ ವಿಲೇಜ್ ಕಡೆ ಇರೋದ್ರಿಂದ ಅಲ್ಲಿ ಒಂದು ಬ್ಯಾಂಕ್ ಒಳಗಡೆ ಗಿರ್ವಿ ಇಟ್ಟಿರ್ತಾರೆ. ಅಲ್ಲಿ ಏನಾಗಿದೆ ಅಂದ್ರೆ ಇಡಬೇಕಾದ್ರೆ ವೆಯ್ಟ್ ಎಲ್ಲ ಕಂಪ್ಲೀಟ್ ಇವ್ರಿಗೆ ಸೊ ಡೀಟೇಲ್ಸ್ ಇರುತ್ತೆ. ಸೊ ಮತ್ತೆ ಆಫ್ಟರ್ ಒಂದು 8 months ಆದ್ಮೇಲೆ ಬಿಡಿಸ್ಕೊಳ್ಬೇಕಾದ್ರೆ ಸೊ ಆರ್ನಮೆಂಟ್ ವೆಯ್ಟ್ ಡಿಫ್ರೆನ್ಸ್ ಬಂದಿದೆ. ಮತ್ತೆ ಅವ್ರಿಗೆ ಫೀಲ್ ಆಗಿದೆ ಆರ್ನಮೆಂಟ್ಸ್ ಇದು ನಂದಲ್ಲ, ಇದ್ಯಾವುದೋ ಬೇರೆ ಆರ್ನಮೆಂಟ್ಸ್ ಇದೆ ಅಂತೇಳಿ ಫೀಲ್ ಆಗಿದೆ. ಮತ್ತೆ ಅವರು ಬಂದು ನಮ್ಮ ಹತ್ರ ಬಂದು ಚೆಕ್ ಮಾಡಿಸಿದಾಗ ಸೊ ಡಿಫ್ರೆನ್ಸ್ ಇತ್ತು. ಸೊ ಆಕ್ಚುಲ್ ಆಗಿ ನಾವು ಮಾಡ್ಕೊಟ್ಟಿರುವಂತ ಡೀಟೇಲ್ಸ್ ಎಲ್ಲ ಅವ್ರ ಹತ್ರನೇ ಇರೋ ಕಾರಣ
ಎಲ್ಲ ಚೆಕ್ ಮಾಡಿ ಡೀಟೇಲ್ ಆಗಿ ಸೊ ಈ ತರ ಡಿಫ್ರೆನ್ಸ್ ಬರ್ತಿದೆ. ನಿಮ್ಗೆ ಎಕ್ಸಾಂಪಲ್ ಯಾವ ತರ ಅಂತಂದ್ರೆ ಮಾಂಗಲ್ಯ ಚೈನು ಮಾಡ್ಕೊಟ್ಟಿದ್ದು 40 ಗ್ರಾಮು, ಬಟ್ ಅವರು ರಿಟರ್ನ್ ಕೊಡ್ಬೇಕಾದ್ರೆ 38 ಗ್ರಾಮ್ ಇದೆ. ಸೊ 2 ಗ್ರಾಮ್ ಡಿಫ್ರೆನ್ಸ್ ಬರ್ತಾ ಇದೆ ಸೊ ಮಾಂಗಲ್ಯ ಚೈನ್ ಅಲ್ಲಿ. ಸೊ ನಾನು ಏನ್ ಅನ್ಕೊಂಡೆ ಅಂತಾರೆ, ಇಲ್ಲ ಇವ್ರು ವೇರ್ ಮಾಡಿರ್ತಾರಲ್ವಾ, ಸೊ ಏನಾದ್ರು ಸೌದಿ ಇದೆಯಾ, ಸೌದಿ ಇದ್ರು 2 ಗ್ರಾಮ್ ಸವಿಯೋ ಚಾನ್ಸ್ ಇಲ್ಲ, ಸೊ ತಗೊಂಡ್ ಬನ್ನಿ ನೋಡೋಣ ಅಂತ ಹೇಳಿದ್ದೆ ನಾನು. ಸೊ ಅವ್ರು ಆಕ್ಚುಲಿ ಡೌಟ್ ನನ್ ಮೇಲೆ ಪಟ್ಟಿದ್ರು. ಸೊ ನಾವೇನಾದ್ರು ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರೆ ಸೊ ವೇರ್ ಮಾಡಿದಾಗ ಹೋಗುತ್ತೆ ಅಂತೇಳಿ ಅವ್ರು ಡೌಟ್ ಪಟ್ಟಿದ್ರು. ಸೊ ತಗೊಂಡ್ ಬಂದ್ಮೇಲೆ ನಾವು ಚೆಕ್ ಮಾಡಿದಾಗ ನಾವು ಕೊಟ್ಟಾಗ ಏನಿತ್ತು, ಸೊ ಫೋಟೋ ಆಗಿರ್ಬೋದು, ಫೋಟೋ ಫಾರ್ಮ್ ಆಗಿರ್ಬೋದು, ನಾವು ಕಳ್ಸಿರುವಂತದ್ದು ಅವ್ರಿಗೆ ಅಂದ್ರೆ ಆರ್ನಮೆಂಟ್ ರೆಡಿ ಆದ್ಮೇಲೆ ವೆಯ್ಟ್ ಫೋಟೋಸ್ ಎಲ್ಲ ಕಳಿಸಿ ಸೊ ಬಿಲ್ ಕಟ್ಟಿರೋದೆಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದಾಗ ಸೊ ಮಾಂಗಲ್ಯ ಚೈನು 1 ರೌಂಡ್ ಸಣ್ಣ ಆಗಿತ್ತು. ಸೊ ಕಾರಣ ಏನು ಅಂತ ನನಗೂ ಆಗ ಅರ್ಥ ಆಗಿಲ್ಲ. ಸೊ ಅದಾದ್ಮೇಲೆ ಮತ್ತೆ ಚೆಕ್ ಮಾಡಿದ್ವಿ. ಸೊ ಬ್ಯಾಂಕ್ ಅಲ್ಲಿ ಹೋಗಿ ತುಂಬಾ ಸ್ವಲ್ಪ ಜೋರಾಗಿ ಇವ್ರು ಕೇಳಿದ್ದಾರೆ. ಸೊ ಅಲ್ಲಿ ಸ್ವಲ್ಪ ಲೋಕಲ್ ಪೊಲಿಟಿಷಿಯನ್ಸ್ ಮತ್ತೆ ಅಲ್ಲಿ ಗೊತ್ತಿರುವಂತ ದೊಡ್ಡ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿ ಸೊ ಅಲ್ಲಿ ಮ್ಯಾನೇಜರ್ ಹತ್ರ ಗಲಾಟೆ ಮಾಡಿದಾಗ ಅವ್ರು ಯಾವ್ದೇ ರೀತಿ ಸಪೋರ್ಟು ಮಾಡಿಲ್ಲ, ರೆಸ್ಪಾನ್ಸು ಮಾಡಿಲ್ಲ. ಸೊ ಅದಾದ್ಮೇಲೆ ಸೊ ಬಂದಾಗ ನಾಟ್ ಕೊಟ್ಟಿರುವಂತದ್ದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅವರೇ ತಗೊಂಡೋಗಿರೋದ್ರಿಂದ ಸೊ ನನ್ನ ಕಡೆಯಿಂದ ಡೌಟ್ ಕ್ಲಿಯರ್ ಆಯ್ತು. ಸೊ ಅದಾದ್ಮೇಲೆ ಸೊ ನನಗೆ ಅನ್ಸಿದ್ ಏನು ಅಂತಂದ್ರೆ, ಸೊ ಒಂದು ಲಿಕ್ವಿಡ್ ಇದೆ, ಆಕ್ಚುಲಿ ಅದು ಲಿಕ್ವಿಡ್ ಯಾವ್ದೇನು ಅಂತ ನಮ್ಗೆ ಗೊತ್ತಿದೆ, ಅದು ನಾವು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ನೇಮ್ಸ್ ಎಲ್ಲ. ಸೊ ಏನಾಗುತ್ತೆ ಅಂತಂದ್ರೆ ಈ ಬ್ಯಾಂಕ್ ಅಲ್ಲಿ ಆಕ್ಚುಲಿ ಅದು ಚಿಕ್ಕ ಬ್ಯಾಂಕ್ ಆಗಿರೋದ್ರಿಂದ ಸೊ ಇದೇನು ಇಶ್ಯೂ ಆಗಿಲ್ಲ. ಬಟ್ ಇವರು ಬಿಟ್ಬಿಟ್ರು, ಏನು ಕೇಳಕ್ ಹೋಗಿಲ್ಲ. ಸೊ 2-3 ದಿನದಿಂದ ನಾನು ಒಂದು ವಿಡಿಯೋ ನೋಡಿದೆ. ಸೊ ಮೈಸೂರಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಸೊ ಆರ್ನಮೆಂಟ್ ಸೊ ಕೊಟ್ಟಿರುವಂತ ತೂಕಕ್ಕಿಂತ ಕಮ್ಮಿಗೆ ಬಂದಿದೆ ಅಂತ ಹೇಳಿ, ಸೊ ಅದಿರುವಂತ ನಾವು ಬಿಡಿಸಿ ಇವತ್ತಿನ ಪ್ರೈಸ್ಗೆ ತಗೊಂಡು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆ ತರ ಆಗಿರುವಂತ ಸ್ಕ್ಯಾಮ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 100 to 200 ಪೇಜಸ್ ಬಂತು ಅದು ಸ್ಕ್ಯಾಮ್ದು. ನೀವು ಗೂಗಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು, ಆ ಗೋಲ್ಡ್ ಸ್ಕ್ಯಾಮ್ಸ್ ಎಲ್ಲ ಬರ್ತಾ ಇದೆ. ಸೊ ಅದ್ರಲ್ಲಿ ನೋಡಿ ನನ್ಗೆ ಅರ್ಥ ಆಗಿದ್ ಏನು ಅಂತಂದ್ರೆ, ಮುಸ್ರೆ ಉಜ್ಜಿ ಅಲ್ಲಿ ಇಲ್ಲಿ ಜೀವನ ಮಾಡಿ ನಾವು ಸಂಪಾದನೆ ಮಾಡಿ ಅದು ಒಡವೆ ತಗೊಂಡಿರೋದು. ಇವಾಗ ನನ್ನ ಆಪರೇಷನ್ಗೆ ಎಲ್ಲಾರು ಕೊಟ್ಟಿದ್ದಾರೆ. ಇವಾಗ ನಾನು ಕೊಡ್ಲಿಲ್ಲ ಅಂದ್ರೆ ಅವ್ರು ನನ್ನ ಬಿಡ್ತಾರ, ಅದನ್ನ ಹೇಳಿ ನನ್ಗೆ. ಯಾವ ರೀತಿ ಅದೇ ಈಗ ಬೇರೆಯವರು ನಿಮ್ ನಂಬಿ ಚಿನ್ನ ಕೊಟ್ಟಿದ್ದಾರೆ. ಹೌದು, ಇವಾಗ ಯಾಕೆ ಕೊಡ್ಬೇಕು, ನಾವು ಎಲ್ಲರೂ ನಾವು ಸಾಯ್ಬೇಕು ಅಷ್ಟೇ. ನಮ್ಗೆ ಈ ಪೊಲಿಟಿಷಿಯನ್ ಅಲ್ಲಿ ಯಾವ್ದು ಇದೇ ಮಾಡ್ತಾರೆ, ರಿಪ್ಲೈನೇ ಮಾಡ್ತಾ ಇಲ್ಲ. ಅವರೇ ಇದ್ದಾರೆ, ಅವ್ರು ನಂಬ್ಕೊಂಡು ಹೋಗಿದೀವಿ, ಅವ್ರ ಜೀವನ ನಮ್ಗೆ ಇದ್ ಮಾಡ್ತಾರೆ, ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಅವ್ರು ಯಾವ ತರಾನು ಹೆಲ್ಪ್ ಮಾಡ್ತಾ ಇಲ್ಲ ನಮ್ಗೆ. ಇನ್ ಯಾವ ತರ ಯಾರನ್ನ ಕೇಳ್ಬೇಕು? ಪೊಲೀಸರೇ ನಮ್ಗೆ ಇದ್ ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರು ಯಾರನ್ನ ಕೇಳ್ಬೇಕು? ನಾವು ಯಾರನ್ನ ಕೇಳ್ತೀರಾ ಈಗ? ಅದು ಯಾರನ್ನ ಕೇಳೋದು ಅಂತಾನೆ ನಿಮ್ಮನ್ನ ಕರ್ಸಿ ಇವಾಗ ಮಾತಾಡ್ತಾರೆ ಸರ್ ಅಷ್ಟೇ. ನಮ್ಗೆ ಯಾವ ತರ ನಮ್ಗೆ ನೀವೆಲ್ಲ ಹೆಲ್ಪ್ ಮಾಡ್ತೀರಿ, ಯಾವ ದಿಕ್ಕುದಿಲ್ಲ. ನಾವು ಓದಿಲ್ಲ ಸರ್, ನಾವು ಓದಿದ್ರೆ ತಾನೆ ನಾವು, ನಮ್ಗೆ ವಿದ್ಯೆನೇ ಗೊತ್ತಿಲ್ಲ. ಈ ತರ ಮೋಸ ಮಾಡಿದ್ರು ನೀವ್ ಯಾವ ತರ ನೀವು ಕೊಡಿಸ್ತೀರಾ ಅಂತ ನಾವು ಕಾಯ್ಕೊಂಡಿದೀವಿ ನಿಮ್ನ. ಸೊ ಅವರು ಯಾವ ತರ ಮಾಡ್ತಾ ಇದಾರೆ ಅಂತ ಅಂದ್ರೆ, ಸೊ ಗಿರ್ವಿ ಇಡಬೇಕಾದ್ರೆ ನಿಮ್ಗೆ ಇದು ಕರಿಮಣಿ ಇದೆ, ಸ್ಟೋನ್ ಇದೆ, ಇದು ಇಷ್ಟು ವೇಸ್ಟೇಜ್ ಹೋಗುತ್ತೆ, ಅಷ್ಟು ಹೋಗುತ್ತೆ ಅಂತ ಹೇಳಿ ಸೊ ಅವರೇ 10 ಗ್ರಾಮ್ ಇದ್ರೆ 6 ಗ್ರಾಮ್ಗೆ ಬಿಲ್ ಮಾಡ್ತಾ ಇದಾರೆ, ಅಂದ್ರೆ ಗಿರ್ವಿ ಇಟ್ಕೊಂತ ಇದಾರೆ. ಸೊ ಮತ್ತೆ ರಿಟೇಲ್ ಕೊಡ್ಬೇಕಾದ್ರೆ ನಿಮ್ಗೆ 10 ಗ್ರಾಮ್ ಆರ್ನಮೆಂಟ್ ಇಟ್ಟಿದ್ದೀರಾ ಅಂತಂದ್ರೆ ಟೋಟಲ್ ನಿಮ್ಗೆ 4 ಗ್ರಾಮ್ಸ್ ಲೆಸ್ ಆಗಿ 6 ಗ್ರಾಮ್ಸ್ ಮಾತ್ರ ನಿಮ್ಗೆ ದುಡ್ಡು ಕೊಡ್ತಾ ಇರೋದು. ಆಕ್ಚುಲಿ ಅವ್ರು ಹೇಳ್ತಾ ಇರೋದು ಬೇರೆ ತರ ಹೇಳಿ ಸ್ಕ್ಯಾಮ್ ಮಾಡಿದ್ದಾರೆ. ಸೊ ಇದು 2 years ಬ್ಯಾಕ್ ನಡೆದಿರುವಂತದ್ದು ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಅಲ್ಲಿ. ಸೊ ಅದರಲ್ಲಿ ಅವ್ರು ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರದಿಂದ ತುಂಬಾ ಹೈ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಅಲ್ಲಿ ತಿಳಿ ಬಂದಿರುವಂತದ್ದು ಏನು ಅಂತಂದ್ರೆ, ಅಲ್ಲಿರುವಂತದ್ದು ಗೋಲ್ಡ್ ಹ್ಯಾಂಡಲ್ ಮಾಡ್ತಾ ಇತ್ತಂತ ಮ್ಯಾನೇಜರ್ ಗೋಲ್ಡ್ ಸ್ಟೋರೇಜ್ ಅಲ್ಲಿ. ಸೊ ಆರ್ನಮೆಂಟ್ ಗಿರ್ವಿ ಇಟ್ಕೊಬೇಕಾದ್ರೆ ಸೊ ಅವ್ರಿಗೆ ಬರೀಬೇಕಾದ್ರೆ ವೆಯ್ಟ್ ಕಮ್ಮಿ ರೆಡ್ಯೂಸ್ ಮಾಡಿ, ಸೊ ಇದು ಹಿಂಗ್ ಹೋಗುತ್ತೆ, ಇದು ಗ್ರಾಸ್ ವೆಯ್ಟ್ ಬೇರೆ ಇದೆ, ನೆಟ್ ವೆಯ್ಟ್ ಬೇರೆ ಇದೆ, ಸ್ಟೋನ್ಲೆಸ್ ಬೇರೆ ಹೋಗುತ್ತೆ, ವೇಸ್ಟೇಜ್ ಬೇರೆ ಹೋಗುತ್ತೆ ಅಂತೇಳಿ ಅವರು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ವಿಚಾರ ಹೇಳ್ತೀನಿ. ಸೊ ಒಂದು ಲಿಕ್ವಿಡ್ ಇದೆ, ಆ ಲಿಕ್ವಿಡ್ ಅಲ್ಲಿ ಬೇಕಾಗಿರುವಂತ ಕೆಮಿಕಲ್ಸ್ ನ ಮಿಕ್ಸ್ ಮಾಡಿಬಿಟ್ಟು ನೀವು ಗೋಲ್ಡ್ ನ ಡಿಪ್ ಮಾಡಿದ್ರೆ ಸೊ 10 ಗ್ರಾಮ್ ಇದ್ರೆ 3 ಗ್ರಾಮ್ ಗೋಲ್ಡ್ ಈಸಿಯಾಗಿ ಅದರೊಳಗಡೆ ಎಳ್ಕೊಂಡ್ಬಿಡುತ್ತೆ. ಅದೊಂದು ಕೆಮಿಕಲ್ ಇದೆ, ಬಟ್ ಅದು ಮ್ಯಾನುಫ್ಯಾಕ್ಚರ್ ಮಾಡೋದಾಗಿರ್ಬೋದು, ಅದು ಯೂಸ್ ಮಾಡೋದು ಸೊ ಓನ್ಲಿ ಗೋಲ್ಡ್ ಸ್ಮಿತ್ ಗಳಿಗೆ, ಗೋಲ್ಡ್ ಬಿಸ್ನೆಸ್ ಅಲ್ಲಿ ಇರುವಂತವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇದು ಯಾರೋ ಒಬ್ರು ಟೈಅಪ್ ಆಗಿ ಅವ್ರ ಜೊತೆ ಮ್ಯಾನೇಜರ್ ಜೊತೆ ಮಾಡಿರುವಂತ ಸ್ಕ್ಯಾಮ್ ಇದು. ಸೊ ಮೈಸೂರಲ್ಲಿ ರೀಸೆಂಟ್ ಆಗಿ ನಡೆದಿದೆ. ಅದು ಮೈನ್ ನಿಮ್ಗೆ ಬ್ಯಾಂಕ್ ಅಲ್ಲಿ ಸೇಫ್ ಅಂತ ಹೇಳಿ ತುಂಬಾ ಜನ ಬ್ಯಾಂಕ್ ಅಲ್ಲಿ ಇರ್ತಾರೆ. ಬಟ್ ತುಂಬಾ ದಿನಗಳ ಹಿಂದೆಗಡೆ ನಾನೊಂದು ವಿಡಿಯೋ ನೋಡಿದ್ದೆ ಟಿವಿಯಲ್ಲಿ. ಸೊ ಪಾಲಿಶ್ ಮಾಡ್ಕೊಡ್ತೀವಿ ಅಂತ ಹೇಳಿ ಮಾಂಗಲ್ಯ ಚೈನ್ ಮನೆ ಹತ್ರನೇ ಹೋಗ್ತಾರೆ. ಸೊ ಅವ್ರು ಮಾಂಗಲ್ಯ ಚೈನ್ ಬಿಚ್ಕೊಟ್ಟಾಗ ಸೊ ಅದು ಪಾಲಿಶ್ ಕೊಟ್ಬೇಕಾದ್ರೆ ಅವ್ರು 15 ಗ್ರಾಮ್ ಇರೋದು ಮತ್ತೆ 10 ಗ್ರಾಮ್ ಏನೋ ಬಂದ್ಬಿಟ್ಟಿರುತ್ತೆ. ಮತ್ತೆ ಶಾಪಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ ಇದು ತೂಕ ಕಮ್ಮಿ ಆಗಿದೆ ಅಂತ ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಇದು ಯಾವ ತರ ಮಾಡ್ತಾರೆ ಅಂತಂದ್ರೆ, ಸೊ ಇವಾಗ ಒಂದು ಆರ್ನಮೆಂಟ್ ನಿಮ್ಗೆ ಫಾರ್ ಎಕ್ಸಾಂಪಲ್ ಈ ನೆಕ್ಲೆಸ್ ಇದೆ ಅನ್ಕೊಳ್ಳಿ. ಸೊ ಇದು ಬಂದು ನಿಮ್ಗೆ ಒಂದು 50 ಗ್ರಾಮ್ ಬರುತ್ತೆ ಅನ್ಕೊಳ್ಳಿ. ಒಂದು ಲಿಕ್ವಿಡ್ ಇದೆ, ಆ ಲಿಕ್ವಿಡ್ ಅಲ್ಲಿ ಡಿಪ್ ಮಾಡಿದಾಗ ಇದು ಬ್ಯಾಕ್ ಸೈಡ್ ಬರುತ್ತಲ್ವಾ, ಇದು ಎಲ್ಲಿ ಫ್ಲಾಟ್ ಇರುತ್ತೆ ಇಲ್ಲಿರೋಂಥದ್ದು ಗೋಲ್ಡ್ ಎಲ್ಲ ಅದು ಸೊ ಹೇಳ್ಕೊಂಡ್ಬಿಡುತ್ತೆ. ಅಲಾಯ್ಸ್ ನಿಮ್ಗೆ ಯಾವ ತರ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ ಅಂತಂದ್ರೆ, ಸೊ ನೀವು ಪರ್ಸೆಂಟೇಜ್ ನೀವು ಸೆಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೀವು 10 ಗ್ರಾಮ್ ಚೈನ್ ನ 10 ಗ್ರಾಮ್ ಗೋಲ್ಡ್ ಚೈನ್ ನ ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ ಇಷ್ಟು ಪರ್ಸೆಂಟೇಜ್ ಅದು ಮಿಕ್ಸ್ ಮಾಡ್ಕೊಂಡ್ರೆ ಅಷ್ಟು ಪರ್ಸೆಂಟೇಜ್ ಗೋಲ್ಡ್ ನ ಅದು ಎಳ್ಕೊಂಡ್ಬಿಡುತ್ತೆ. ಲಿಕ್ವಿಡ್ ಫಾರ್ಮ್ ಅಲ್ಲಿ ಅದು ಎಳ್ಕೊಂಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಟ್ಟಾಗ ನಿಮ್ಗೆ ಏನ್ ಡಿಫ್ರೆನ್ಸ್ ಕೊಟ್ಟಲ್ಲ, ಗೊತ್ತಾಗೋದಿಲ್ಲ. ಸೊ ಈಗ ಪಾಲಿಶ್ ಮಾಡ್ಕೊಡ್ತೀವಿ ಅಂತ ಹೇಳಿ ಕೊಟ್ಬಿಟ್ಟು ಇದನ್ನ ನೀವು ಯಾವ್ದಾದ್ರಲ್ಲಿ ಡಿಪ್ ಮಾಡ್ಬಿಟ್ಟು ಹಿಂಗ್ ಕೊಟ್ಟಾಗ ನಿಮ್ಗೆ ನೋಡಿದಾಗ ಆ ಟೈಮಲ್ಲಿ ನೀರ್ ಇರುತ್ತೆ ಅದರಲ್ಲಿ
ಕಂಪ್ಲೀಟ್ ಆಗಿ ಇಲ್ಲಿ ತೂಕ ನಿಮ್ಗೆ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಸೊ ಡ್ರೈ ಆಗೋದ್ಮೇಲೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದು. ಸೊ ಯಾರಾದರೂ ನಿಮ್ಮ ಮನೆ ಹತ್ರ ಬಂದು ನಾವು ಪಾಲಿಶ್ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡಿ. ಸೊ ಇದು ನಾನು ತುಂಬಾ ದಿನದ ಮುಂಚೆ ನೋಡಿದ್ದು, ಈ ಪರಿಸ್ಥಿತಿಯಲ್ಲಿ ಇದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ ನೋಡಿರೋಂಥದ್ದು. ಸೊ ನನ್ನ ಫ್ರೆಂಡ್ಗೆ ಆಗಿರೋಂಥದ್ದು ಈ ತರ ಪ್ರಾಬ್ಲಮ್ ಆಗಿತ್ತು. ಬಟ್ ನನ್ನ ಕಡೆಯಿಂದ ನಾನು ಕ್ಲಿಯರ್ ಆಗಿ ಫೋಟೋ ಇರೋದ್ರಿಂದ ಬಿಲ್ ಇರೋದ್ರಿಂದ ನಾನು ಕ್ಲಿಯರ್ ಆಗಿ ಹೇಳಿ ಕಳಿಸ್ಬಿಟ್ಟೆ. ಬಟ್ ಅವರು ಅದ್ರ ಬಗ್ಗೆ ಏನು ಆಕ್ಷನ್ ತಗೊಂಡಿಲ್ಲ. ಬಟ್ ಅದಾದ ನಂತರ ಈಗ ನಾನು ನೋಡಿದ್ಮೇಲೆ ನಂಗೆ ಅರ್ಥ ಆಗಿದ್ದೇನು ಅಂತಾರೆ, ಇವ್ರು ಅದೇ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೋಡೋದಕ್ಕೆ ನಿಮ್ಗೆ ಏನು ಚೇಂಜಸ್ ಇರೋದಿಲ್ಲ. 10 ಗ್ರಾಮ್ಗೆ ಸೊ ಅದರಲ್ಲಿ ಮಿಕ್ಸ್ ಮಾಡಿರುವಂತ ಪರ್ಸೆಂಟೇಜ್ ಒಂದು ಕೆಮಿಕಲ್ ಇದೆ, ಅಷ್ಟು ಪರ್ಸೆಂಟೇಜ್ ಗೋಲ್ಡ್ ಅದು ಎಳ್ಕೊಂಡ್ಬಿಡುತ್ತೆ. ಸೊ ಫಾರ್ ಎಕ್ಸಾಂಪಲ್ 10 ಗ್ರಾಮ್ ಇದ್ರೆ ಸೊ 2 ಗ್ರಾಮ್ ಎಳ್ಕೊಂಡ್ಬಿಡುತ್ತೆ. ಲಿಕ್ವಿಡ್ ಫಾರ್ಮ್ ಅಲ್ಲಿ ಆ ಲಿಕ್ವಿಡ್ ಒಳಗಡೆ ಅದು ಮಿಕ್ಸ್ ಆಗಿರುತ್ತೆ, ಮತ್ತೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಸೇಲ್ ಮಾಡ್ಕೊಂತಾರೆ. ಸೊ ಇದು ಒಂದು ದೊಡ್ಡ ಸ್ಕ್ಯಾಮ್. ಇದು ಯಾರು ಹೇಳ್ಕೊಟ್ರು ಅನ್ನೋದು ಗೊತ್ತಿಲ್ಲ. ಸೊ ಇವ್ರಿಗೆ ಬ್ಯಾಂಕರ್ಸ್ಗೆ ನಾರ್ಮಲ್ ಆಗಿ ಇದು ಗೊತ್ತಿರುವಂತದ್ದು ಗೋಲ್ಡ್ ಸ್ಮಿತ್ಗಳಿಗೆ, ಗೋಲ್ಡ್ ಬಿಸ್ನೆಸ್ ಅಲ್ಲಿ ಇರುವಂತವ್ರಿಗೆ, ಮ್ಯಾನುಫ್ಯಾಕ್ಚರ್ ಮಾಡುವಂತವ್ರಿಗೆ. ಸೊ ಡೀಪ್ ನಾಲೆಜ್ ಇದ್ರೊಳಗಡೆ ಎಂಡ್ ಟು ಎಂಡ್ ಗೊತ್ತಿರೋಂಥವ್ರೆ ಈ ತರ ಮಾಡಕ್ಕಾಗೋದು. ಸೊ ಇದರಲ್ಲಿ ಯಾವ್ದೋ ಒಂದು ಟೈ ಅಪ್ ಆಗಿದ್ದಾರೆ ಅವರು. ಸೊ ಇದೇ ರೀತಿ ಆಗಿರುವಂತದ್ದು. ಇದು ಪಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಒಂದಿದೆ. ಅದಾದ ನಂತರ ಇದು ನಾನು ಕೇಳಿರೋಂಥದ್ದು 2-3 ದಿನದಿಂದ. ಸೊ ವಿಡಿಯೋಸ್ ಎಲ್ಲ ನನಗೊಬ್ರು ಕಳಿಸಿ ಸೊ ಈ ತರ ಆಗ್ತಾ ಇದೆ, ಇದು ಏನು ಅಂತ ಕೇಳಿದ್ರು. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋಂಥದ್ದು. ಸೊ ಯಾವ ತರ ಮಾಡ್ತಾರೆ ಅನ್ನೋದು ಸೊ ನಾನು ನಿಮ್ಗೆ ಹೇಳಿದ್ನಲ್ಲ. ಸೊ ಇದು ಐಟಮ್ ಇದೇ ತರಾನೇ ಇರುತ್ತೆ, ಏನ್ ನಿಮ್ಗೆ ಚೇಂಜಸ್ ಇರೋದಿಲ್ಲ. ಸ್ಟೋನು ಹಂಗೆ ಇರುತ್ತೆ, ಏನು ಇರುತ್ತೆ. ಸೊ ಅದು ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ತರ ಅರ್ಥ ಮಾಡ್ತದೆ ಅಂದ್ರೆ, ಇಲ್ಲಿ ಸಾಲ್ಡ್ರಿಂಗ್ ಮಾಡಿರ್ತಾರೆ ಅನ್ಕೊಳ್ಳಿ. ಇಲ್ಲಿ ನಿಮ್ಗೆ ತೆಳ್ಳಗಿದೆ ಅನ್ಕೊಳ್ಳಿ, ಇದು ನಿಮ್ಗೆ ಗಟ್ಟಿ ಇದೆ, ಇಲ್ಲಿ ತೆಳ್ಳಿಗೆ ಎಕ್ಸ್ಟ್ರಾ ಬಂದಿರುತ್ತೆ ಅನ್ಕೊಳ್ಳಿ. ಸೊ ಫಸ್ಟ್ ಅಲ್ಲಿ ಎಳ್ಕೊಂಡ್ಬಿಡುತ್ತೆ. ಸೊ ಅಲ್ಲೆಲ್ಲ ನಿಮ್ಗೆ ಸಾಫ್ಟ್ ಆಗ್ಬಿಡುತ್ತೆ ಎಲ್ಲ ನಿಮ್ಗೆ. ಇದು ಲಿಕ್ವಿಡ್ ಫಾರ್ಮ್ಗೆ ಲಿಕ್ವಿಡ್ ಅಲ್ಲಿ ಡಿಪ್ ಮಾಡಿದ ತಕ್ಷಣ ಅವ್ರು ಪಾಲಿಶ್ ಮಾಡಕ್ಕೆ. ಸೊ ಇದರಲ್ಲಿ ಆಲ್ಮೋಸ್ಟ್ 10 ಗ್ರಾಮ್ ಇರೋ 2 ಗ್ರಾಮ್ ಗೋಲ್ಡ್ ಎಳ್ಕೊಂಡ್ಬಿಡುತ್ತೆ. ಸೊ ಮಿಕ್ಕಿದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ನಿಮ್ಗೆ, ಯಾಕೆಂದ್ರೆ ಆಗ ತ್ಯಾವ ಇರುತ್ತೆ ನಿಮ್ ಕೈಯಲ್ಲಿ ಕೊಟ್ಟಾಗ ನಿಮ್ಗೆ ಅಷ್ಟೇ ತೂಕ ಇರುತ್ತೆ. ಸೊ ನಿಮ್ಗೆ ಯಾವ್ದೇ ರೀತಿ ಐಡೆಂಟಿಫೈ ಆಗೋದಿಲ್ಲ. ಸೊ ಸ್ವಲ್ಪ ಡ್ರೈ ಆಗೋದ್ಮೇಲೆ ನಿಮ್ಗೆ ಫೀಲ್ ಆಗುತ್ತೆ, ಸೊ ಏನ್ ತೂಕ ಕಮ್ಮಿ ಆದಂಗೆ ಆಯ್ತಲ್ಲ, ಒಂದ್ಸರಿ ಚೆಕ್ ಮಾಡೋಣ ಅಂತೆಲ್ಲ ಹೋಗಿ ಚೆಕ್ ಮಾಡಿದಾಗ ನಿಮ್ಗೆ ಆಕ್ಚುಲ್ ಆಗಿ ಸೊ ನಮ್ಗೆ ಮೋಸ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದೇ ಟೆಕ್ನಿಕ್ ಯೂಸ್ ಮಾಡಿ. ಸೊ ಈ ಬ್ಯಾಂಕ್ ಅಲ್ಲಿ ಸೊ ಅಂದ್ರೆ ದೊಡ್ಡ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಈ ತರ ಆಗಿತ್ತು. ಸೊ ಈಗ ಏನಾಗಿದೆ, ಕೆನರಾ ಬ್ಯಾಂಕ್ ಅಲ್ಲಿ ಮೈಸೂರಲ್ಲಿ ಆಗಿದೆ. ನೀವು ವಿಡಿಯೋದಲ್ಲಿ ನೋಡಬಹುದು. ಸೊ ಎಲ್ಲ ಯಾವ ತರ ಹೇಳ್ತಾ ಇದಾರೆ ಅಂತ ಹೇಳಿ. ಸೊ ಇದು ಮಾಡಿರೋಂಥದ್ದು ಸೊ ನೋಡಿ ಸ್ಕ್ಯಾಮ್ ಈ ತರ ಇರುತ್ತೆ. ಸೊ ಕೆಮಿಕಲ್ಸ್ ಎಲ್ಲ ಸಿಗುವಂಥದ್ದು ಸಹ ಅದಕ್ಕೆ ಏನೇನ್ ಬೇಕು ಅನ್ನೋದು ಸೊ ಗೋಲ್ಡ್ ಸ್ಮಿತ್ಗಳಿಗೆ, ಗೋಲ್ಡ್ ಬಿಸ್ನೆಸ್ ಅಲ್ಲಿ ಇರೋರಿಗೆ ಮಾತ್ರನೇ ಗೊತ್ತಿರೋಂಥದ್ದು. ಸೊ ಔಟರ್ಸ್ಗೆ ಸೊ ಅವ್ರು ಯಾವ ತರ ಯೂಸ್ ಮಾಡಿದ್ದಾರೆ. ಪಿ ಇಂಟರ್ನ್ಯಾಷನಲ್ ಬ್ಯಾಂಕ್ ದಂದು ದೊಡ್ಡ ಇಶ್ಯೂನೇ ಆಗಿತ್ತು. ಬಟ್ ಅದು ಡಿಕ್ಲೇರ್ ಆಗಿದ ತಕ್ಷಣ ಯಾವುದೇ ಹೈಲೈಟ್ ಆಗಿಲ್ಲ. ಸೊ ಯಾವ ಮೀಡಿಯಾದಲ್ಲೂ ಬಂದಿಲ್ಲ, ಏನೂ ಬಂದಿಲ್ಲ. ಸೊ 1-2 ಡೇಸ್ ಅಲ್ಲೇ ಡಿಕ್ಲೇರ್ ಮಾಡಿ ಕ್ಲೋಸ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಬ್ಯಾಂಕ್ ರೆಪ್ಯುಟೇಷನ್ ಇಶ್ಯೂ ಆಗಿರೋದ್ರಿಂದ. ಸೊ ಈಗ ಏನಾಗಿದೆ ಅಂತಂದ್ರೆ, ಕೆನರಾ ಬ್ಯಾಂಕ್ ಆಗಿರೋದು ಗೌರ್ಮೆಂಟ್ ಸೆಕ್ಟರ್ ಆಗಿರೋದ್ರಿಂದ ಪಬ್ಲಿಕ್ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಇದ್ರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇದು ನಾನು ನಮ್ಗೆ ಗೊತ್ತಿರೋ ನಾಲೆಜ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಎಕ್ಸಾಕ್ಟ್ ಆಗಿ ಅಲ್ಲಿ ಏನ್ ಮಾಡಿದ್ದಾರೆ ಅನ್ನೋದನ್ನ ಸೊ ಅವರು ಡೀಟೇಲ್ ಆಗಿ ಈಗ ಕೇಸ್ ಆಗಿರುತ್ತೆ. ಸೊ ವೆರಿಫೈ ಮಾಡಿ ಹೇಳ್ತಾರೆ. ಸೊ ನಿಮಗೆ ಇದ್ರ ಬಗ್ಗೆ ಒಂದೊಳ್ಳೆ ಅವೇರ್ನೆಸ್ ಸಿಕ್ತು ಅಂತ ಅನ್ಕೊಂತೀನಿ. ನಾನೇ ತುಂಬಾ ಜನಕ್ಕೆ ಪ್ರೈವೇಟ್ ಸೆಕ್ಟರ್ಸ್ ಬೇಡ, ಬ್ಯಾಂಕ್ ಅಲ್ಲಿ ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ಇಡಿ ಸೇಫ್ ಆಗಿರುತ್ತೆ ಅಂತ ಹೇಳಿ ತುಂಬಾ ಜನನ ಕಳಿಸಿದೆ. ಸೊ ಈ ಬ್ಯಾಂಕ್ಸ್ ಅಲ್ಲೂ ಈ ತರ ಸ್ಕ್ಯಾಮ್ ಆಗ್ತಾ ಇರೋದ್ರಿಂದ ಸೊ ಲೋಕಲ್ ವೆಂಡರ್ಸ್ ಅಲ್ಲಿ ನಿಮ್ಗೆ ಯಾರು ನಾರ್ಮಲ್ ಆಗಿ ಗಿರ್ವಿ ಇಟ್ಕೊಂತ ಇರ್ತಾರೆ. ಸೊ ಸ್ವಲ್ಪ 1 ತಿಂಗಳು 2 ತಿಂಗಳು ಬಡ್ಡಿ ಕಮ್ಮಿ ಮಾಡಿದ್ರು ಕಮ್ಮಿ ಮಾಡಿಕೊಡ್ತಾರೆ. ಸ್ವಲ್ಪ ಅಕಸ್ಮಾತ್ ನಿಮ್ಗೆ ಗಿರ್ವಿ ಇಟ್ಟಿರೋದು ಮತ್ತೆ ಹೋಗಿ ಏನೋ ಎಮರ್ಜೆನ್ಸಿ ಅಂದಾಗ ಅದ್ರ ಮೇಲೆ ದುಡ್ಡು ಕೊಡಿ ಅಂತಾನು ಅಡ್ಜಸ್ಟ್ ಮಾಡ್ಕೊಡ್ತಾ ಇರ್ತಾರೆ. ಸೊ ಬೆಟರ್ ನೀವು ಅವ್ರ ಹತ್ರನೇ ಇಟ್ಕೊಳ್ಳೋದು ಸ್ವಲ್ಪ ಬೆಟರ್, ಸೇಫ್ ಆಗಿರುತ್ತೆ. ಅಂದ್ರೆ ನಂಬಿಕೆ ಮೇಲೆ ವ್ಯವಹಾರ ನಡೀತಾ ಇರುತ್ತೆ. ಸೊ ಈ ತರ ದೊಡ್ಡ ದೊಡ್ಡ ಬ್ಯಾಂಕ್ ಅಲ್ಲಿ ಆದ್ರೆ ನೀವೇನು ಕ್ವಶನ್ ಮಾಡಕ್ಕಾಗೋದಿಲ್ಲ. ಮುತ್ತೂಟ್ ಫೈನಾನ್ಸ್ ಆಗಿರ್ಬೋದು, ಮಣಿಪುರಂ ಗೋಲ್ಡ್ ಆಗಿರ್ಬೋದು, ಸೊ ಎಲ್ಲೋ ಮೆಟಲ್, ಈ ತರ ತುಂಬಾ ಇದೆ. ಇದ್ರಲ್ಲಿ ನೀವು 1 ತಿಂಗಳು ನೀವು ಇಂಟ್ರೆಸ್ಟ್ ಪೇ ಮಾಡಿಲ್ಲ ಅಂದ್ರೆ ಡಬಲ್ ಹಾಕೊಂಡು ಹೋಗ್ತಾ ಇರ್ತಾರೆ. ಕೊನೆಗೆ ನೀವು ಬಿಡಿಸ್ಕೊಳೋದಕ್ಕೆ ದುಡ್ಡು ಅಡಿ ಮಾಡ್ಕೊಂಡು ಹೋಗೋಷ್ಟೊಳಗೆ ನಿಮ್ಮ ಐಟಮೇ ಇರೋದಿಲ್ಲ. ತುಂಬಾ ಜನ ಈ ತರ ಆಗಿದೆ. ಸೊ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಇನ್ನೂ ಇದರಲ್ಲಿ ಸ್ಕ್ಯಾಮ್ಗಳಿದೆ. ಸೊ ಎಕ್ಸಾಕ್ಟ್ ಆಗಿ ನಮ್ಗೆ ಅಷ್ಟು ಡೀಟೇಲ್ಸ್ ಇಲ್ಲ. ಯಾರೋ ಒಂದು ಕಸ್ಟಮರ್ ಕಳಿಸಿದ್ರು. ಸೊ ಅದ್ರ ಮುಖಾಂತರ ನೋಡಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಡೀಟೇಲ್ಸ್ ನಂಗೆ ಸಿಕ್ಕಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಕ್ಚುಲ್ ಆಗಿ ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಲಿಕ್ವಿಡ್ ಇದೆ, ಆ ಲಿಕ್ವಿಡ್ ಬಗ್ಗೆ ಅಲ್ಲೇನು ಇನ್ಫಾರ್ಮೇಶನ್ ಇಲ್ಲ. ಇದು ಹಿಂಗೆ ಆಗಿರ್ಬೋದು ಅಂತೇಳಿ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ನಾವು 1-2 ಸರಿ ಟ್ರೈ ಮಾಡಿದ್ವಿ. ನಮ್ಮ ಹತ್ರ ಇರುವಂತ ಒಂದು ಆರ್ನಮೆಂಟ್ನ ಟ್ರೈ ಮಾಡಿ ಸೊ ಡಿಪ್ ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಹೋಗುತ್ತೆ ಅದನ್ನ ಚೆಕ್ ಮಾಡೋದಕ್ಕೆ ಸೊ ನಾವು ಯೂಸ್ ಮಾಡಿದ್ವಿ ಅದನ್ನ. ಸೊ ಇದು ಎಲ್ಲೂ ಆಕ್ಚುಲಿ ಇದು ಮಾಡಿದ್ದಾರೆ ಅಂತಂದ್ರೆ ಸೊ ಇದ್ರ ಬಗ್ಗೆ ಗೊತ್ತಿರೋಂಥವ್ರೆ ಟೈ ಅಪ್ ಆಗಿರ್ತಾರೆ. ಇಲ್ಲಾಂತಾರೆ ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೆ, ಬ್ಯಾಂಕ್ ಮ್ಯಾನೇಜರ್ಸ್ಗೆ ಇವೆಲ್ಲ ಐಡಿಯಾ ಇರೋದಿಲ್ಲ. ಆ ಗೋಲ್ಡ್ ಹ್ಯಾಂಡ್ಲ್ ಯಾರ್ಯಾರು ಮಾಡ್ತಾ ಇರ್ತಾರೆ ಸೊ ಅವರೇ ಈ ಸ್ಕ್ಯಾಮ್ ಮಾಡಿರ್ತಾರೆ. ದಯವಿಟ್ಟು ಹುಷಾರಾಗಿರಿ. ಸೊ ನಿಮ್ಮ ಆರ್ನಮೆಂಟು ಸೊ ನಿಮ್ಗೆ ಕಷ್ಟಪಟ್ಟಿರ್ತೀರ 1 ರೂಪಾಯಿಗೂ, ಯಾರಿಗೂ ದುಡ್ಡು ಏನು ಸುಮ್ಮನೆ ಬರೋದಿಲ್ಲ. ಸೊ 1 ಗ್ರಾಮ್ ಬಂಗಾರ ತಗೊಳ್ಬೇಕು ಅಂತಂದ್ರೆ ಎಷ್ಟೋ ದಿನಗಳ ಕನಸು ಖರ್ಚುಗಳೆಲ್ಲ ಉಳಿಸಿ ತಗೊಂಡಿರ್ತೀರ. ಸೊ ಯೋಚನೆ ಮಾಡಿ ಕರೆಕ್ಟಾಗಿ ಎಲ್ಲಿ ಕರೆಕ್ಟಾಗಿರುತ್ತೆ ಸೊ ಅಲ್ಲಿ ಬಿಸ್ನೆಸ್ ಮಾಡಿ. ಎಲ್ಲಿ ಕರೆಕ್ಟಾಗಿ ನಿಮಗೆ ಸರ್ವಿಸ್ ಇರುತ್ತೆ ಅಲ್ಲೇ ಹೋಗಿ ತಗೊಳ್ಳಿ. ಸ್ವಲ್ಪ ದೂರ ಆಗಲಿ ಹತ್ರ ಆಗಲಿ ಸೊ ನೋಡ್ಕೊಂಡು ಬಿಸ್ನೆಸ್ ಮಾಡಿ. ಸೊ ಆಕ್ಚುಲ್ ಆಗಿ ಏನಾಗುತ್ತೆ ಅಂತಂದ್ರೆ, ಇವಾಗ ಆ ತರ ಸ್ಕ್ಯಾಮ್ ಮಾಡ್ತಾರೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಈ ನೆಕ್ಲೆಸ್ ಈಗ ನಾನು ಮೈಸೂರಲ್ಲಿ ನೋಡಿದ್ದು, ಅವ್ರು ಹೇಳ್ತಾ ಇರೋದ್ ಪ್ರಕಾರ ಸೊ ಇದು 3 ಗ್ರಾಮು 4 ಗ್ರಾಮ್ ಡಿಫ್ರೆನ್ಸ್ ಬರ್ತಾ ಇದೆ ಅಂತಾರೆ. ನೀವು 1 ರೂಪಾಯಿನೂ ಕೂಡಿಟ್ಕೊಂಡು ಸೊ ಹಠ ಮಾಡಿ ಇಲ್ಲ ಇನ್ನೊಂದು ಮಾಡಿ ತೆಗೆಸ್ಕೊಂಡಿರ್ತೀರಾ. ಸೊ ಇದ್ರ ಎಂಡ್ ಟು ಎಂಡ್ ಈ ಸ್ಟೋನ್ ಇಲ್ಲಿದೆ, ಈ ಲಕ್ಷ್ಮಿ ಹಿಂಗಿದೆ, ಅಕಸ್ಮಾತ್ ಎಲ್ಲ ಡ್ಯಾಮೇಜ್ ಆಗಿದೆ, ಇಲ್ಲೇ ಆಗಿದೆ ಅಂತ ಡೀಟೇಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ.
ಸೊ ನೀವು ಯಾವುದೇ ರೀತಿ ಕಾಂಪ್ರಮೈಸ್ ಆಗುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಕಷ್ಟಪಟ್ಟಿರೋಂಥದ್ದು ಬಂಗಾರ ಅದು. ದಯವಿಟ್ಟು ಒಂದಕ್ಕೆ ಸರಿ ಚೆಕ್ ಮಾಡ್ಕೊಳ್ಳಿ, ಸೊ ಯಾಕೆ ಏನು ಅಂತೇಳಿ. ಸೊ ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ನೀವೀಗ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ತೋರಿಸ್ತಾ ಇದ್ದೀನಿ, ಕಂಪ್ಲೀಟ್ ಶಂಕು ಡಿಸೈನ್ ಇರುವಂಥದ್ದು. ಸೊ ನೆಕ್ಲೆಸ್ ನೋಡಿ, ಸೊ ಇದು ಟಾಪಲ್ಲಿ ನಿಮಗೆ ಲಕ್ಷ್ಮಿ ಈ ಥರ ಬರುತ್ತೆ. ಸೊ ಕಂಪ್ಲೀಟ್ ಶಂಕು ಡಿಸೈನ್ ಇರುವಂಥದ್ದು, ಸೆಂಟ್ರಲ್ಲಿ ಬ್ಯೂಟಿಫುಲ್ ಆಗಿರುವಂಥದ್ದು ಲಕ್ಷ್ಮಿ. ಜಸ್ಟ್ ನಿಮಗೆ 32.2 ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂಥದ್ದು. ಸೊ ಗ್ರೀನ್ ಕಲರ್ ಬೀಡ್ಸ್ ಆಡ್ ಮಾಡಿದೀವಿ ಕೆಳಗಡೆ. ಪ್ರೈಸ್ ಬಂದು ಈ ನೆಕ್ಲೆಸ್ 10,300 ರೂಪಾಯಿ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಈ ನೆಕ್ಲೆಸ್ ನ ಪರ್ಚೇಸ್ ಮಾಡ್ಕೋಬಹುದು. ನೀವೀಗ ನೋಡ್ತಾ ಇರುವಂತದ್ದು ನೆಕ್ಲೆಸ್ ಜಸ್ಟ್ ನಿಮಗೆ 9,000 ರುಪೀಸ್ ಆಗುತ್ತೆ. ನೀವು ನೋಡ್ಬೋದು, ಚೆಕ್ಔಟ್ ಮಾಡ್ಬೋದು ಲಕ್ಷ್ಮಿ ಎಲ್ಲ ಯಾವ ತರ ಇದೆ ಅಂತ. ಬ್ಯೂಟಿಫುಲ್ ಆಗಿರುವಂತದ್ದು. ಸೊ ಡೀಟೇಲಿಂಗ್ ಆಗಿರುವಂತದ್ದು ಡಿಸೈನ್ ನೋಡಿ, ಫ್ಲವರ್ ಡಿಸೈನ್ ಇದೆ, ಲಕ್ಷ್ಮಿ ಇದೆ, ಪೀಕಾಕ್ ಡಿಸೈನ್ ಇದೆ. ಸೊ ಗೋಪುರ ಮೇಲೆ ಇರುವಂತದ್ದು ಲಕ್ಷ್ಮಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುವಂತದ್ದು. ಗ್ರೀನ್ ಕಲರ್ ಬೀಡ್ಸ್ ಕೊಟ್ಟಿದ್ವಿ, ಗ್ರೀನ್ ಅಂಡ್ ಪರ್ಲ್. 25.6 ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ನೋಡಿ. ಈ ನೆಕ್ಲೆಸ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವೀಗ ನೋಡ್ತಾ ಇರುವಂತದ್ದು ನೆಕ್ಲೆಸ್ 22.5 ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು. ನೀವು ಚೆಕ್ಔಟ್ ಮಾಡ್ಬೋದು ಯಾವ ತರ ಇದೆ ಡಿಸೈನು ಅಂತ ಹೇಳಿ. ಸೊ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಪೀಕಾಕ್ ಡಿಸೈನು, ಸಿಂಪಲ್ ಅಂಡ್ ಬ್ಯೂಟಿಫುಲ್ ಅಂಡ್ ಎಲಿಗೆಂಟ್ ಆಗಿರುವಂತದ್ದು ಲಕ್ಷ್ಮಿ ನೋಡ್ಬೋದು, ಸಿಂಪಲ್ ಆಗಿದೆ. ಸೊ ಪ್ರೈಸ್ ಬಂದು 7,200 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೆ ಏನಾದ್ರು ಈ ನೆಕ್ಲೆಸ್ ಇಷ್ಟ ಆಯ್ತು ಅಂದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು. ಇದ್ರಲ್ಲಿ ಬೀಡ್ಸ್ ಏನಾದ್ರು ನಿಮ್ಗೆ ಚೇಂಜಸ್ ಬೇಕಿದ್ರೆ ಚೇಂಜಸ್ ಸಹ ನಾವು ಮಾಡ್ಕೊಡ್ತೀವಿ. ನಿಮ್ಗೆ ಮ್ಯಾಚಿಂಗ್ ಗ್ರೀನ್ ಬೇಕಾದ್ರೆ ಗ್ರೀನು, ಪಿಂಕ್ ಬೇಕಾದ್ರೆ ಪಿಂಕು, ಯಾವ ತರ ಬೇಕಾದ್ರೆ ಅದನ್ನ ನಿಮ್ಗೆ ರೆಡಿ ಮಾಡಿ ಕೊಡ್ತೀವಿ. ಸೊ ಈ ನೆಕ್ಲೆಸ್ ನ ಪ್ರೈಸ್ ಬಂದು 7,200 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೆ ಏನಾದ್ರು ಈ ನೆಕ್ಲೆಸ್ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ನೀವೀಗ ನೋಡ್ತಾ ಇರ್ಬೋದು ಜಸ್ಟ್ 23 ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತ ನೆಕ್ಲೆಸ್. ಪ್ರೈಸ್ ಬಂದು ನಿಮಗೆ 7,400 ಆಗುತ್ತೆ. ಸೊ ಲಕ್ಷ್ಮಿ ಈ ತರ ಬರುತ್ತೆ. ನಿಮಗೆ ಸೈಡ್ ಅಲ್ಲಿ ಡಿಸೈನ್ ಚೆಕ್ಔಟ್ ಮಾಡಬಹುದು. ಈ ತರ ಬ್ಯೂಟಿಫುಲ್ ಆಗಿ ಬಂದಿರೋಂಥದ್ದು. ನಿಮ್ಗೇನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಈ ನೆಕ್ಲೆಸ್ ನ ಪರ್ಚೇಸ್ ಮಾಡ್ಕೋಬಹುದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಆನ್ಲೈನ್ ಡೆಲಿವರಿ ಸಹ ಪ್ರೊವೈಡ್ ಮಾಡ್ತೀವಿ. ಅಥವಾ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡೋದಾದ್ರೆ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೇಕು. 7,400 ಆಗುತ್ತೆ. ನಿಮ್ಗೇನಾದ್ರು ಈ ನೆಕ್ಲೆಸ್ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ನೀವೀಗ ನೋಡ್ತಾ ಇರುವಂತದ್ದು ನೆಕ್ಲೆಸ್ 23 ಗ್ರಾಮ್ 200 ಮಿಲಿಯಲ್ಲಿ ರೆಡಿ ಆಗಿರುವಂತದ್ದು. ಪ್ರೈಸ್ ಬಂದು 7,450 ರುಪೀಸ್ ಆಗುತ್ತೆ. ನೀವು ಚೆಕ್ಔಟ್ ಮಾಡಬಹುದು ಲಕ್ಷ್ಮಿ ಯಾವ ತರ ಇದೆ ಅಂತ. ಡೀಟೇಲಿಂಗ್ ಆಗಿದೆ ಡಿಸೈನು. ಸೊ ಬ್ಯೂಟಿಫುಲ್ ಆಗಿರುವಂತ ಫಿನಿಶಿಂಗ್. ನಿಮ್ಗೇನಾದ್ರು ಇವು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಈ ನೆಕ್ಲೆಸ್ ನ 92.5 ಪ್ಯೂರಿಟಿಯಲ್ಲಿ ರೆಡಿ ಆಗಿರುವಂತದ್ದು. ಸೊ 24 ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗ್ ಅಂಡ್ ಆಂಟಿಕ್ ಪ್ಲೇಟಿಂಗ್ ಅಲ್ಲಿ ರೆಡಿ ಆಗುವಂತ ನೆಕ್ಲೆಸ್ ಗಳಿವೆಲ್ಲ. ನಿಮ್ಗೇನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಈ ನೆಕ್ಲೆಸ್ ನ ಪರ್ಚೇಸ್ ಮಾಡ್ಕೋಬಹುದು. ನೀವೀಗ ನೋಡ್ತಾ ಇರುವಂತದ್ದು ನೆಕ್ಲೆಸ್ 25.6 ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು. ಸೊ ಇದೆಲ್ಲ ಓಲ್ಡ್ ಡಿಸೈನ್ಸ್. ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿರ್ಬೋದು ಓಲ್ಡ್ ವಿಡಿಯೋಸ್ ಅಲ್ಲೆಲ್ಲ. ಸೊ ಇದೆಲ್ಲ ಆಗ ತುಂಬಾ ಸೇಲ್ ಆಗಿರುವಂತದ್ದು. ತುಂಬಾ ಜನ ಕೇಳ್ತಾ ಇದ್ರು. ಸೊ ಇದು ಆರ್ಡರ್ ಬೇಸಿಸ್ ಮೇಲೆ ಕೆಲವೊಬ್ರಿಗೆ ಮಾಡಿದ್ದು. ಸೊ ಎಕ್ಸ್ಟ್ರಾ ಪೀಸಸ್ ಸಹ ಮಾಡಿಟ್ಟಿರುವಂತದ್ದು. ಸೊ ನಿಮ್ಗೇನಾದ್ರು ಇದು ಇಷ್ಟ ಆಯ್ತು ಅಂತ ಪರ್ಚೇಸ್ ಮಾಡ್ಕೋಬಹುದು. ಸೊ ನೋಡಿ, ಇದು ಬಂದು ಲಕ್ಷ್ಮಿ ಕಾಸು ಕೊಟ್ಟಿರುವಂತದ್ದು. ಸೊ ಇದಕ್ಕೆ ನೋಡಿ ನಿಮ್ಗೆ ಲಕ್ಷ್ಮಿ ಈ ತರ ಬರುತ್ತೆ. ಸೊ ಕಂಪ್ಲೀಟ್ ಲಕ್ಷ್ಮಿ ಕಾಸು 25.6 ಗ್ರಾಮ್ಸ್ 25 ಗ್ರಾಮ್ 600 ಮಿಲಿಯಲ್ಲಿ ರೆಡಿ ಆಗಿರುವಂತದ್ದು. ಪ್ರೈಸ್ ಬಂದು 8,200 ಆಗುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವೀಗ ನೋಡ್ಬೋದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಜಸ್ಟ್ 20 ಗ್ರಾಮ್ 600 ಮಿಲಿಸ್ ಅಲ್ಲಿ ರೆಡಿ ಆಗಿರುವಂತದ್ದು. ಸೊ ನೋಡಿ, ಇದು ಚೈನ್ ಈ ತರ ಬರುತ್ತೆ. ನೆಕ್ ಕೊಟ್ರೆ ಶಂಕು ಡಿಸೈನ್ ಕೊಟ್ಟಿರುವಂತದ್ದು. ಸೊ ಇದು ಮಾವಿನಕಾಯಿ ಡಿಸೈನ್ ತರನು ಕಾಣುತ್ತೆ, ನಿಮ್ಗೆ ಶಂಕು ತರನು ಕಾಣುತ್ತೆ, ನವಿಲ್ ತರನು ಕಾಣುತ್ತೆ. ನೀವು ನೋಡ್ಬೋದು. ಸೊ ಬ್ಯೂಟಿಫುಲ್ ಆಗಿರುವಂತದ್ದು ಲಕ್ಷ್ಮಿ. ಪ್ರೈಸ್ ಬಂದು ನಿಮಗೆ 6,600 ಆಗುತ್ತೆ. ನಿಮ್ಗೆ ಏನಾದ್ರು ಈ ನೆಕ್ಲೆಸ್ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಬಹುದು. 20 ಗ್ರಾಮ್ 600 ಮಿಲಿಸ್ ಅಲ್ಲಿ ರೆಡಿ ಆಗಿರುವಂತದ್ದು. ಸೊ ಇದೆಲ್ಲ ಓಲ್ಡ್ ಡಿಸೈನ್ಸ್. ಸೊ ಮತ್ತೆ ರೀಸ್ಟಾಕ್ ಮಾಡಿರುವಂತದ್ದು. ಸೊ ಆರ್ಡರ್ ಬೇಸಿಸ್ ಅಲ್ಲಿ ಮಾಡಿರುವಂತದ್ದು. ಸೊ ಎಕ್ಸ್ಟ್ರಾ ಪೀಸಸ್ ಇರುವಂತದ್ದು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಲೆಸ್ ಜಸ್ಟ್ ನಿಮಗೆ 16 ಗ್ರಾಮ್ಸ್ 310 ಮಿಲಿಸ್ ಅಲ್ಲಿ ರೆಡಿ ಆಗಿರುವಂತದ್ದು. ಪ್ರೈಸ್ ಬಂದು ನಿಮಗೆ 5,300 ಆಗುತ್ತೆ. ಸೊ ನೋಡಿ, ಈ ತರನೇ ಬರುತ್ತೆ. ಸೊ ಇದರಲ್ಲಿ ಬೇರೆ ಬೇರೆ ತರ ಡಿಸೈನ್ಸ್ ಇದೆ. ಅಂದ್ರೆ ನೋಡೋದಕ್ಕೆ ಸೇಮ್ ಇದೇ ತರ ಇರುತ್ತೆ, ಬಟ್ ವೆಯ್ಟ್ ಡಿಫ್ರೆನ್ಸ್ ಇರುತ್ತೆ. ನೀವೀಗ ನೋಡ್ಬೋದು ಸೇಮ್ ನೋಡೋದಕ್ಕೆಲ್ಲ ಸೇಮ್ ಒಂದೇ ತರ ಇರುತ್ತೆ. ಜಸ್ಟ್ 100 ಮಿಲಿ 1 ಗ್ರಾಮ್ ಡಿಫ್ರೆನ್ಸ್ ಬರುತ್ತೆ. ಸೊ ಪ್ರೈಸ್ ಬಂದು 5,300 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಇಷ್ಟ ಆಯ್ತು ಅಂದ್ರೆ ಈ ನೆಕ್ಲೆಸ್ನ ಪರ್ಚೇಸ್ ಮಾಡ್ಕೋಬಹುದು. ನೀವೀಗ ನೋಡ್ಬೋದು ನೆಕ್ಲೆಸ್ ಬಂದು 17.300 ಮಿಲಿಸ್ ಅಲ್ಲಿ ಇರುವಂಥದ್ದು. ಪ್ರೈಸ್ ಬಂದು ನಿಮಗೆ 5,550 ಆಗುತ್ತೆ. ಸೊ ಈ ಥರ ಬರುತ್ತೆ ಡಿಸೈನ್ ಎಲ್ಲ. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಈ ನೆಕ್ಲೆಸ್ನ ಪರ್ಚೇಸ್ ಮಾಡ್ಕೋಬೋದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಕಂಪ್ಲೀಟ್ ತೋರ್ನ ಡಿಸೈನ್ ಇದೆ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಡಿಸೈನ್ ನಿಮಗೆ. ಎರಡು ಮಧ್ಯ ಸೊ ಒಂದು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ. ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಈ ನೆಕ್ಲೆಸ್ನ ಪರ್ಚೇಸ್ ಮಾಡ್ಕೋಬೋದು. 5,550 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ನೀವೀಗ ನೋಡ್ಬೋದು ಬ್ಯೂಟಿಫುಲ್ ಆಗಿರುವಂಥದ್ದು ನೆಕ್ಲೆಸ್ಸು 19 ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು. ಪ್ರೈಸ್ ಬಂದು ನಿಮಗೆ 6,100 ರುಪೀಸ್ ಆಗುತ್ತೆ. ಸೊ ಆಗಲೇ ತೋರಿಸಿದೆ ನಿಮಗೆ ಡಿಸೈನು ಸೇಮ್ ಇದೇ ಥರದ್ದು. ಸೊ ವೆಯ್ಟ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಲಿಟಲ್ ಡಿಫ್ರೆನ್ಸ್ ಅಷ್ಟೇ. ನೋಡಿ, ಇದ್ರಲ್ಲಿ ಕೆಳಗಡೆ ಇಲ್ಲೊಂದು ಫ್ಲವರ್ ಕೊಟ್ಬಿಟ್ಟಿದ್ದಾರೆ. ಸೊ ಬೇರೆ ಎಲ್ಲ ಸೇಮ್ ಇರುತ್ತೆ, ವೆಯ್ಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಅದು ವೆಯ್ಟ್ ಡಿಫ್ರೆನ್ಸ್ ಇದೆ, ಇದು ವೆಯ್ಟ್ ಬೇರೆ ಬರುತ್ತೆ. ಸೊ ಕ್ವಾಲಿಟಿನೂ ಬೇರೆ ಬರುತ್ತೆ. ಎಲ್ಲ 92.5 ಪ್ಯೂರಿಟಿಯಲ್ಲಿ ಬಂದಿರೋಂಥದ್ದು. ವೆಯ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ಬಂದು ನಿಮಗೆ 6,100 ರುಪೀಸ್ ಆಗುತ್ತೆ ಈ ನೆಕ್ಲೆಸ್ಸು. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು.
ನೀವೀಗ ನೋಡ್ತಾ ಇರ್ಬೋದು ನವರತ್ನ ನೆಕ್ಲೆಸ್ ತೋರಿಸ್ತೀನಿ. ಸೊ ಇದು ನಿಮಗೆ ಜಸ್ಟ್ 24 ಗ್ರಾಮ್ಸಲ್ಲಿ ರೆಡಿ ಆಗಿರೋವಂಥದ್ದು. ಸೊ ಲಕ್ಷ್ಮಿ ನೋಡ್ಬೋದು ನೀವು, ಈ ಥರ ಬರುತ್ತೆ ಡೀಟೇಲ್ ಆಗಿ. ಸೊ ಕಂಪ್ಲೀಟ್ ಸ್ಟೋನ್ ವರ್ಕಲ್ಲಿ ರೆಡಿ ಆಗಿರೋವಂಥದ್ದು. ಹವಳ ಮತ್ತು ಗ್ರೀನು ಮತ್ತು ಎಲ್ಲ ಅವೈಲೇಬಲ್ ಇದೆ ಅದರಲ್ಲಿ. ಸೊ ಸ್ಟೋನ್ ವರ್ಕ್ ನೋಡಿ ಈ ಥರ ಬರುತ್ತೆ ಸ್ಟೋನ್ ಇದು ನಿಮಗೆ. ಸೊ 7 ಸ್ಟೋನ್ ಬರುತ್ತೆ, 7 ಸ್ಟಾರ್ ಇರುವಂಥದ್ದು. ಸೊ ಇದು ಬಂದು 24 ಗ್ರಾಮ್ಸಲ್ಲಿ ರೆಡಿ ಆಗಿರೋವಂಥದ್ದು. ಪ್ರೈಸ್ ಬಂದು ನಿಮಗೆ 7680 ಆಗುತ್ತೆ. ಸೊ ಇದಕ್ಕೆ ಮ್ಯಾಚಿಂಗ್ ನಿಮಗೆ ಹ್ಯಾಂಗಿಂಗ್ಸ್ ಸಹ ಅವೈಲೇಬಲ್ ಇದೆ. ಇದು ಹ್ಯಾಂಗಿಂಗ್ಸ್ ಬಂದು 11 ಗ್ರಾಮ್ಸಲ್ಲಿ ರೆಡಿ ಆಗಿರೋವಂಥದ್ದು. ಪ್ರೈಸ್ ಬಂದು 3520 ರುಪೀಸ್ ಆಗುತ್ತೆ. ನೀವು ಸಪ್ರೇಟ್ ಬೇಕಾದ್ರೆ ಸಪ್ರೇಟ್ ಪರ್ಚೇಸ್ ಮಾಡ್ಕೋಬೋದು, ಇಲ್ಲ ಒಟ್ಟಿಗೆ ಬೇಕಾದ್ರೆ ಒಟ್ಟಿಗೆ ಪರ್ಚೇಸ್ ಮಾಡ್ಕೋಬೋದು. ಸೊ ನೀವೀಗ ನೋಡ್ಬೋದು ಒಂದು ಲಾಂಗ್ ಚೈನ್ ತೋರಿಸ್ತೀನಿ. ಇದು ಬಂದು ನಿಮಗೆ ಲಕ್ಷ್ಮಿ ಮತ್ತು ಬಾಲಾಜಿ ಇರುವಂಥದ್ದು. ಸೊ ಲೆಂತ್ ಬಂದು ನಿಮಗೆ ಇದು 24 ಇಂಚಸ್ ಬರುತ್ತೆ ಲೆಂತು. ಸೊ ನೋಡಿ ಈ ಥರ ಬರುತ್ತೆ ಕಂಪ್ಲೀಟ್. ಇದರಲ್ಲಿ ಕಟ್ಟಿಂಗ್ ಗುಂಡು ಇರುವಂಥದ್ದು, ಕ್ರಿಸ್ಟಲ್ ಬೀಡ್ಸ್ ಬ್ಲ್ಯಾಕ್ ಯೂಸ್ ಮಾಡಿರೋವಂಥದ್ದು. ಸೊ ನೋಡಿ ಬಾಲಾಜಿ ಈ ಥರ ಬರುತ್ತೆ, ಬಾಲಾಜಿ ಮತ್ತು ಲಕ್ಷ್ಮಿ ಇರುವಂಥದ್ದು ಪೆಂಡೆಂಟು. ಸೊ 28 ಗ್ರಾಮ್ಸಲ್ಲಿ ರೆಡಿ ಆಗಿರೋಂಥದ್ದು. ಪ್ರೈಸ್ ಬಂದು ಇದು 9000 ರುಪೀಸ್ ಆಗುತ್ತೆ. ಯೂನಿಕ್ ಆಗಿದೆ. ಸೊ ನಿಮಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಇದನ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು. ಸೊ ನೀವು ಚೆಕ್ಔಟ್ ಮಾಡ್ಬೋದು. ಸೊ ನಿಮಗೇನಾದ್ರು ಇಷ್ಟ ಆಯಿತು ಅಂದರೆ ಜಸ್ಟ್ 28 ಗ್ರಾಮ್ಸು 9000 ರುಪೀಸ್ ಆಗುತ್ತೆ. ಸೊ ನೋಡ್ಬೋದು ಡೀಟೇಲಿಂಗ್ ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರೋವಂಥದ್ದು. ಸ್ಟೋನ್ ವರ್ಕ್ ಎಲ್ಲ AD ಸ್ಟೋನ್ ಯೂಸ್ ಮಾಡಿರೋವಂಥದ್ದು. ಸೊ ಲಕ್ಷ್ಮಿ ನೋಡಿ ಡೀಟೇಲಿಂಗ್ ಕಾಣ್ತಾ ಇರೋವಂಥದ್ದು, ಕ್ಲಿಯರ್ ಆಗಿದೆ ಫಿನಿಶಿಂಗ್ ಎಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಇದನ್ನ ಪರ್ಚೇಸ್ ಮಾಡ್ಕೋಬೋದು. ಈಗ ನೋಡ್ತಾ ಇರ್ಬೋದು ಹ್ಯಾಂಗಿಂಗ್ಸ್. ಲಾಸ್ಟ್ ಟೈಮ್ ಹಾಕಿದ್ದೆಲ್ಲ ಮೋಸ್ಟ್ ಡಿಮ್ಯಾಂಡೆಡ್, ಇದು ಬೇಗ ಸೇಲ್ ಆಗೋಗ್ಬಿಟ್ಟು. ಸೊ ಅದರಲ್ಲಿ ವೆಯ್ಟ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ನೋಡಿ ಲೈಟ್ ವೆಯ್ಟ್ ಅಲ್ಲಿ ರೆಡಿ ಮಾಡಿದ್ವಿ. ಜಸ್ಟ್ 7.6 ಗ್ರಾಮ್ಸಲ್ಲಿ ರೆಡಿ ಆಗಿರೋಂಥದ್ದು ಹ್ಯಾಂಗಿಂಗ್ಸು. ಪ್ರೈಸ್ ಬಂದು ನಿಮಗೆ 2450 ರುಪೀಸ್ ಆಗುತ್ತೆ. ಸೊ ನೋಡಿ ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ಸೊ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದೆಲ್ಲ ನಿಮಗೆ ಗ್ರೀನ್, ಬಾಟಲ್ ಗ್ರೀನ್ ಕಲರ್ ಇದೆ. ಸೊ ಚಾತಮ್ ಗ್ರೀನ್ ಬೇಕಾದ್ರೆ ಚಾತಮ್ ಗ್ರೀನ್ ಅಲ್ಲೂ ಅವೈಲೇಬಲ್ ಇದೆ. ಸೊ ನಿಮಗೆ ಕಲರ್ ಚೇಂಜಸ್ ಬೇಕಾದ್ರೆ ಚೇಂಜಸ್ ಸಹ ಮಾಡಿಕೊಡ್ತೀವಿ ಇದರಲ್ಲಿ. ಸೊ ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. 2450 ರುಪೀಸ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ನೀವೀಗ ನೋಡ್ತಾ ಇರ್ಬೋದು ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಪ್ಯಾಟರ್ನ್ಸ್ ಅಲ್ಲಿ ರೆಡಿ ಮಾಡಿದೀವಿ. ಸೊ ಇದ್ರ ವೆಯ್ಟ್ ಬಂದು ಜಸ್ಟ್ ನಿಮಗೆ 8.2 ಗ್ರಾಮ್ಸಲ್ಲಿ ರೆಡಿ ಆಗಿರೋಂಥದ್ದು. ಪ್ರೈಸ್ ಬಂದು ನಿಮಗೆ 2650 ರುಪೀಸ್ ಆಗುತ್ತೆ. ಸೊ ವಿತೌಟ್ ಲಕ್ಷ್ಮಿ, ವಿತೌಟ್ ಪೀಕಾಕು ಬೇರೆ ಡಿಸೈನ್ಸ್ನ ಟ್ರೈ ಮಾಡಿದೀವಿ. ಸೊ ನೋಡಿ ಇದು ಈ ಥರ ಬರುತ್ತೆ. ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದ್ರೆ ಯಾವ ಥರ ಅನ್ನೋದು ನಿಮ್ಮ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಪ್ರೈಸ್ ಬಂದು ನಿಮಗೆ 2650 ರುಪೀಸ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೆ ಏನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ನೀವೀಗ ನೋಡ್ಬೋದು ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥದ್ದು ಹ್ಯಾಂಗಿಂಗ್ಸ್ ತೋರಿಸ್ತಾ ಇದ್ದೀನಿ. ಇದ್ರ ವೆಯ್ಟ್ ಬಂದು ನಿಮಗೆ ಜಸ್ಟ್ 7.5 ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು. ಪ್ರೈಸ್ ಬಂದು ನಿಮಗೆ 2400 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ನೀವೀಗ ನೋಡ್ಬೋದು ಬ್ಯೂಟಿಫುಲ್ ಆಗಿರುವಂಥದ್ದು ಪೀಕಾಕ್ ಡಿಸೈನ್ ಅಲ್ಲಿ ಹ್ಯಾಂಗಿಂಗ್ಸ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ಒರಿಜಿನಲ್ ಸ್ವರಸ್ಕಿ ಪರ್ಲ್ ಯೂಸ್ ಮಾಡಿರುವಂಥದ್ದು. ಇದ್ರ ವೆಯ್ಟ್ ಬಂದು ನಿಮಗೆ 7.3 ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು. ಪ್ರೈಸ್ ಬಂದು ನಿಮಗೆ 2350 ರುಪೀಸ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ಸೊ ನೀವು ನೋಡ್ಬೋದು ಫಿನಿಶಿಂಗ್ ಎಲ್ಲ ತುಂಬಾ ಅದ್ಭುತವಾಗಿ ಬಂದಿರುತ್ತೆ. ಇದೆಲ್ಲ ಹೊಸ ಪ್ಯಾಟರ್ನ್ಸ್ ಅಲ್ಲಿ ನಾವು ರೆಡಿ ಮಾಡಿರುವಂಥದ್ದು. ಹ್ಯಾಂಗಿಂಗ್ ಡಿಸೈನ್ಸ್ ತುಂಬಾ ಸೇಲ್ ಆಗ್ತಾ ಇತ್ತು. ಸೊ ಲಾಸ್ಟ್ ಟೈಮ್ ರೆಡಿ ಮಾಡಿದ್ದು ಆಲ್ಮೋಸ್ಟ್ ನಮಗೆ 2-3 ಡೇಸ್ ಅಲ್ಲೇ ಎಲ್ಲ ಸೇಲ್ ಆಗ್ಬಿಟ್ಟಿತ್ತು. ಮತ್ತೆ ಆ ಪ್ಯಾಟರ್ನ್ಸ್ ಎಲ್ಲ ನಿಮಗೆ ಬೇರೆ ಪ್ಯಾಟರ್ನ್ಸ್ ಅಲ್ಲಿ ಕೇಳ್ತಾ ಇದ್ರು. ಸೊ ಕಸ್ಟಮೈಸೇಷನ್ಸ್ ಎಲ್ಲ ಕೆಲವರೆಲ್ಲ ಮಾಡಿಸ್ಕೊಂಡಿದ್ದಾರೆ ಕಸ್ಟಮೈಸೇಷನ್ ಡಿಸೈನ್ಸ್. ಸೊ ಇದೇ ರೀತಿ ಬೇರೆ ರೀತಿ ಇರುವಂಥದ್ದು. ಸೊ ಅಂದ್ರೆ ಒಂದು ಪೀಕ್ ಆಗಿರುವಂಥದ್ದು. ಸೊ ಕಂಪ್ಲೀಟ್ ರೌಂಡ್ ವಿತ್ ಸಿಂಗಲ್ ಕೆಳಗಡೆ ಪರ್ಲ್ ಇರುವಂಥದ್ದು, ಗ್ರೀನ್ ಸ್ಟೋನು ತುಂಬಾ ಬೇರೆ ತರ ಮಾಡ್ಕೊಂಡಿದ್ದಾರೆ. ಬಟ್ ಕೆಲವೊಂದು ವಿಡಿಯೋ ಮಾಡೋದಕ್ಕೆ ಚಾನ್ಸ್ ಸಿಗೋದಿಲ್ಲ, ಹಾಗೆ ಡೆಲಿವರಿ ಕೊಟ್ಬಿಡ್ತೀವಿ. ಸೊ ನೋಡಿ ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಬಿಟ್ಟು 2350 ರುಪೀಸ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವೀಗ ನೋಡ್ತಾ ಇರುವಂಥದ್ದು ನೋಡ್ಬೋದು. ಸೊ ಪಿಂಕ್ ಕಲರ್ ಬೀಡ್ಸ್ ಯೂಸ್ ಮಾಡಿರುವಂಥದ್ದು, ಲೈಟ್ ಪಿಂಕು. ಸೊ ಇದ್ರ ವೆಯ್ಟ್ ಬಂದು ನಿಮಗೆ ಜಸ್ಟ್ 6.5 ಗ್ರಾಮ್ಸ್. ಪ್ರೈಸ್ ಬಂದು ನಿಮಗೆ 2100 ರುಪೀಸ್ ಆಗುತ್ತೆ. ಸೊ ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬಹುದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಜಸ್ಟ್ 100 ರುಪೀಸ್ಗೆ ಸಿಗ್ತಾ ಇರುವಂಥದ್ದು. 6.5 ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬಹುದು. ಸೊ ನೀವೀಗ ನೋಡ್ತಾ ಇರುವಂಥದ್ದು 9.35 ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು. ಪ್ರೈಸ್ ಬಂದು ನಿಮಗೆ 3000 ರುಪೀಸ್ ಆಗುತ್ತೆ. ಸೊ ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬಹುದು. ಸೊ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮಗೆ ಕೆಲವರು ತುಂಬಾ ಜನ ನನಗೆ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತಂದ್ರೆ ಸೊ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ಆಪ್ಷನ್ ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ಆಲ್ ನೋಟಿಫಿಕೇಶನ್ ಕೊಡಿ. ಸೊ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರು ಸಹ ನೋಟಿಫಿಕೇಶನ್ ಬರುತ್ತೆ. ತುಂಬಾ ಜನ ಆಲ್ಮೋಸ್ಟ್ 10-15 ಮೆಂಬರ್ಸ್ ನಮಗೆ ನೋಟಿಫಿಕೇಶನ್ ಬರ್ತಾ ಇಲ್ಲ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ದು. ಸೊ ಈ ತರ ಇದಕ್ಕೆ ಏನ್ ಪ್ರಾಬ್ಲಮ್ ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಏನಿಲ್ಲ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಅಲ್ಲಿ ನಿಮಗೆ ಬರೀ ಶಾರ್ಟ್ಸ್ ವಿಡಿಯೋಸ್ ಅಂತ ಸಪರೇಟ್ ಆಪ್ಷನ್ ಇರುತ್ತೆ. ಆಲ್ ಆಪ್ಷನ್ ಅಂತ ಒಂದಿರುತ್ತೆ ಕೆಳಗಡೆ. ಸೊ ಅದನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವೀಗ ನೋಡ್ತಾ ಇರುವಂತದ್ದು ಜಸ್ಟ್ ನಿಮಗೆ 7.6 ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು. ಪ್ರೈಸ್ ಬಂದು ನಿಮಗೆ 2450 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ.
ಇದೆಲ್ಲ ತುಂಬಾ ಲೈಟ್ ವೇಟ್ ಅಲ್ಲಿ ರೆಡಿ ಮಾಡಿರುವಂತದ್ದು, ತುಂಬಾ ಡೆಲಿಕೇಟ್ ಇರುತ್ತೆ. ಜಸ್ಟ್ ನಿಮ್ಗೆ 5 to 10 ಗ್ರಾಮ್ಸ್ ಒಳಗಡೆ ಬಂದಿರುವಂತದ್ದು. ಸೊ ಇದೆಲ್ಲ ನಿಮ್ಗೆ ಡೀಟೇಲಿಂಗ್ ತುಂಬಾ ಚೆನ್ನಾಗಿ ಬಂದಿರುವಂತದ್ದು. ಸೊ ನ್ಯೂ ಪ್ಯಾಟರ್ನ್ಸ್ ಅಲ್ಲಿ ರೆಡಿ ಮಾಡಿರುವಂತ ಆರ್ನಮೆಂಟ್ಸ್. ಸೊ 92.5 ಪ್ಯೂರಿಟಿಯಲ್ಲಿ ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಸಿಲ್ವರ್ ಜ್ಯುವೆಲರಿ ಪರ್ಚೇಸ್ ಮಾಡ್ಬೇಕು ಅನ್ಕೊಂತ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಪರ್ಚೇಸ್ ಮಾಡಕ್ಕೆ ಹೇಳಿ. ಸೊ ತುಂಬಾ ಜನ ನ್ಯೂ ಇಯರ್ಗೆ ಆಫರ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಪ್ರೈಸ್ ನೋಡಿದ್ರೆ ತುಂಬಾ ಫ್ಲಕ್ಚುಯೇಷನ್ಸ್ ಇದೆ, ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಆಗ್ತಾ ಇದೆ. ಸೊ ಒಂದು ಕಾನ್ಸ್ಟೆಂಟ್ ಪ್ರೈಸ್ ಬಂದ್ರೆ ಆಟೋಮೆಟಿಕ್ ಆಗಿ ನಾವು ನಿಮ್ಗೆ ಆಫರ್ ಕೊಡ್ತೀವಿ. ಸ್ವಲ್ಪ ವೆಯ್ಟ್ ಮಾಡಿ. ಸೊ ಆಫರ್ ಏನ್ ಕೊಡ್ಬೇಕು ಏನು ಅಂತ ಹೇಳಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಆಫರ್ಸ್ ಅಂತೂ 100% ಕೊಡ್ತೀನಿ. ಆಫರ್ಗೆ ತುಂಬಾ ಪ್ರೆಷರ್ ಆಗ್ಬಿಟ್ಟಿದೆ. ಸೊ ನಾನು ವಿಡಿಯೋ ಯಾವ್ದಾದ್ರು ಆರ್ನಮೆಂಟ್ ತೋರಿಸಿದಾಗ ನಾವು ಆಫರ್ ಅಲ್ಲಿ ತಗೊಂತೀವಿ ಇದನ್ನ, ಸೊ ಅಡ್ವಾನ್ಸ್ ಪೇ ಮಾಡ್ತೀವಿ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಆ ತರ ಎಲ್ಲ ಆಗೋದಿಲ್ಲ. ಸೊ ಆಫರ್ ಕೊಟ್ಟಾಗ ಆಫರ್ ತಲ್ಲೇ ತಗೊಳ್ಳಿ. ಆಫರ್ಗೆ ಸಪರೇಟ್ ಆಗಿ ಆರ್ನಮೆಂಟ್ಸ್ ಇಟ್ಟಿರ್ತೀವಿ. ಈ ಸರಿ ಸ್ವಲ್ಪ ಸ್ಪೆಷಲ್ ಆಗಿ ವಿಭಿನ್ನವಾಗಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಆಫರ್ನ. ಸೊ ನ್ಯೂ ಇಯರ್ಗೆ ಸೊ ನಿಮ್ಗೆಲ್ಲೂ ಸಿಗೋದಿಲ್ಲ ಆ ತರ ಆಫರ್, ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ. ಸೊ ನೀವೀಗ ನೋಡ್ಬೋದು ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತದ್ದು ಹ್ಯಾಂಗಿಂಗ್ ತೋರಿಸ್ತಾ ಇದೀನಿ. ಬಾಟ್ಲ್ ಗ್ರೀನ್ ಅಲ್ಲಿ ಬಂದಿರೋಂಥದ್ದು 7.3 ಗ್ರಾಮ್ಸ್ ಅಲ್ಲಿ. ಪ್ರೈಸ್ ಬಂದು 2350 ರುಪೀಸ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ನ್ಯೂ ಇಯರ್ಗೆ ಆಫರ್ ಏನು ಅಂತಂದ್ರೆ ಸೊ ಅದು ಆಫರ್ ಬಂದಾಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೆ 1 ವೀಕ್ ಮುಂಚೆನೆ ನಾನು ನಿಮ್ಗೆ ಆಫರ್ನ ಬಿಡ್ತೀನಿ. ಸೊ ಕಂಪ್ಲೀಟ್ ನಿಮ್ಗೆ ನ್ಯೂ ಇಯರ್ ಆಗೋವರೆಗೂ ಆಫರ್ ಇದ್ದೇ ಇರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರಕ್ಕಾಗೋದಿಲ್ಲ. ಸೊ ಯಾರು ಕೊಟ್ಟಿರೋದು ಇಲ್ಲ. ಸೊ ಆ ತರ ಆಫರ್ ನಾನು ನಿಮ್ಗೆ ಕೊಡ್ತೀನಿ. ಬಟ್ ಅದನ್ನ ಬಿಲೀವ್ ಮಾಡೋದು ಬಿಡೋದು ನಿಮ್ ಇಷ್ಟ. ಯಾರು ನಂಬ್ತೀರಾ ಅವ್ರಿಗೆ ಆಫರ್ ಸಿಗುತ್ತೆ. ಸೊ ಇದೆಲ್ಲ ರೂಮರ್ಸ್ ಸುಳ್ಳು ಅಂತ ಅನ್ಕೊಂಡವ್ರಿಗೆ ಸೇಲ್ ಆಗೋಗ್ಬಿಟ್ಮೇಲೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಲಾಸ್ಟ್ ಟೈಮ್ ಅದೇ ತರ ಆಗಿತ್ತು. ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಅಕ್ಷಯ ತೃತೀಯಗೆ ಒಂದು ಆಫರ್ ಕೊಟ್ಟಿದ್ವಿ, ಅಂದ್ರೆ 175 ರುಪೀಸ್ಗೆ ಆಫರ್ ಕೊಟ್ಟಿದ್ವಿ ಆಗ. ಸೊ ಅವಾಗ ಏನಾಗಿತ್ತು ಅಂತಂದ್ರೆ ಸೊ ತುಂಬಾ ಜನ ಇದೆಲ್ಲ ರೂಮರ್ಸ್ ಸುಳ್ಳು ಅಂತ ಹೇಳಿ ವಿಡಿಯೋ ಮಾತ್ರ ನೋಡ್ಬಿಟ್ಟು ತುಂಬಾ ಜನ ಪರ್ಚೇಸ್ ಮಾಡೋದಿಲ್ಲ. ಸೊ ಕೆಲವರಾದ್ರೆ ಸೊ ಇದು ನಿಜ ಆದ್ರೆ ಅಲ್ಲೇ ಡೈರೆಕ್ಟ್ ಆಗಿ ನೋಡಿ ಪರ್ಚೇಸ್ ಮಾಡೋಣ, ಇಲ್ಲಾಂದ್ರೆ ವಾಪಸ್ ಬಂದ್ಬೇಡ ಅಂತ ಹೇಳಿ ತುಂಬಾ ಜನ ಸ್ಟೋರ್ಗೆ ವಿಸಿಟ್ ಮಾಡಿದ್ರು. ಸೊ ಅವತ್ತು ಯಾರು ವಿಸಿಟ್ ಮಾಡಿದ್ರೆ ಇವತ್ತವರೆಗೂ ಅವ್ರು ಕನ್ಸಿಸ್ಟೆನ್ಸಿಯಾಗಿ ನಮ್ಮರನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಆಫರ್ಸ್ ಬಂದಾಗಂತೂ ತುಂಬಾ ಚೆನ್ನಾಗಿ ಗ್ರಾಪ್ ಮಾಡ್ಬಿಡ್ತಾರೆ. ಕೆಲವೊಬ್ರು ಆದ್ರೆ ಒಂದ್ಸರಿ ನೀವು ಆರ್ಡರ್ ಪ್ಲೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆಫರ್ ಟೈಮಲ್ಲಿ ಕಂಪ್ಲೀಟ್ ವಿಡಿಯೋ ಫುಲ್ ಅಲ್ಲಿ ಏನೇನು ಆರ್ನಮೆಂಟ್ ಆಗ್ತೀವಿ ಎಲ್ಲ ಒಂದೊಂದು ಪೀಸ್ ಅವರೇ ಪರ್ಚೇಸ್ ಮಾಡ್ಬಿಡ್ತಾರೆ. ಒಂದೊಂದು ಕಸ್ಟಮರ್ಗೆ ಆಲ್ಮೋಸ್ಟ್ 5 to 10 ಆರ್ನಮೆಂಟ್ಸ್ ನಾವು ಶಿಪ್ ಮಾಡಿದ್ವಿ. ಆಫರ್ಸ್ ಕೊಟ್ಟಾಗಂತೂ ರೆಗ್ಯುಲರ್ ಆಗಿ ಕೆಲವರು ಕಸ್ಟಮರ್ಸ್ ಇದ್ದಾರೆ. ಸೊ ಅವ್ರಿಗೆ ಗಿಫ್ಟ್ ಸಹ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸೊ ಈ ಸರಿ ಆಫರ್ಸ್ ಮಾತ್ರ ತುಂಬಾ ವಿಭಿನ್ನವಾಗಿರುತ್ತೆ, ಯಾರು ಕೊಟ್ಟಿರೋದಿಲ್ಲ. ಸೊ ನೆಕ್ಸ್ಟ್ ಯಾರು ಕೊಡೋದಿಲ್ಲ, ಕೊಟ್ರೆ ಮತ್ತೆ ನಾವೇ ಕೊಡಬೇಕು ಆ ತರ ಆಫರ್ಸ್. ನೀವು ವಿಡಿಯೋಸ್ ಎಲ್ಲ ಅಪ್ಡೇಟ್ಸ್ ನೋಡ್ತಾ ಇರಿ ನೀವು ಕಂಪ್ಲೀಟ್ ಆಗಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಸುಮ್ಮನೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಆಫರ್ಸ್ ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವೀಗ ನೋಡ್ತಾ ಇರುವಂತದ್ದು ಹ್ಯಾಂಗಿಂಗ್ ಬಂದು 8.8 ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು. ಪ್ರೈಸ್ ಬಂದು ನಿಮ್ಗೆ 2850 ರುಪೀಸ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ನೋಡ್ಬೋದು ಇದೆಲ್ಲ ಡಿಫ್ರೆಂಟ್ ಆಗಿರುವಂತ ಡಿಸೈನು. ಸೊ ರೆಗ್ಯುಲರ್ ಡಿಸೈನ್ ಜ್ಯುವೆಲರಿ ವೇರ್ ಮಾಡಿ ನಿಮ್ಗೆ ಏನಾದ್ರು ಬೋರ್ ಆಗಿದೆ ಅಂತಂದ್ರೆ ಸೊ ಡಿಫ್ರೆಂಟ್ ಆಗಿ ಕೆಲವರೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಕೆಲವರೆಲ್ಲ ಒಂದ್ ಡಿಸೈನ್ ನ ಆಲ್ಮೋಸ್ಟ್ ಒಂದ್ಸರಿ ವೇರ್ ಮಾಡಿರುವಂತದ್ದು ಬಂದು ಎಕ್ಸ್ಚೇಂಜ್ ಮಾಡಿ ಮತ್ತೆ ನೆಕ್ಸ್ಟ್ ಅವರು ಬೇರೆ ತರ ಆರ್ನಮೆಂಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಸೊ ಲಾಸ್ ಆದ್ರೂ ಪರವಾಗಿಲ್ಲ. ಸೊ ವಿಭಿನ್ನವಾಗಿ ಬೇರೆ ರೀತಿಯಾಗಿ ಟ್ರೈ ಮಾಡ್ತಾ ಇರ್ತಾರೆ ಕೆಲವೆಲ್ಲ. ಸೊ ಅವ್ರಿಗೆ ಏನಾದ್ರು ನೋಡ್ತಾರೆ ಇದು ಇಷ್ಟ ಆಗುತ್ತೆ ನೋಡಿ, ಈ ತರ ಡಿಫ್ರೆಂಟ್ ಪ್ಯಾಟರ್ನ್ಸ್ ಎಲ್ಲ ನೀವೀಗ ನೋಡ್ಬೋದು. ಡಿಫ್ರೆಂಟ್ ಆಗಿರುವಂತದ್ದು ಹ್ಯಾಂಗಿಂಗು. ಸೊ ನೀವು ನೋಡ್ತಾ ಇದ್ರೆ ಯಾವ ತರ ಕಾಣಿಸುತ್ತೆ ನೋಡಿ ಇದು ಬಂದು ನಿಮಗೆ. ಸೊ ವೇರ್ ಮಾಡಿದಾಗ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಸೊ ವೆಯ್ಟ್ ಬಂದು 8.6 ಗ್ರಾಮ್ಸ್ ಅಲ್ಲಿ ಬಂದಿರುವಂತದ್ದು. ಸೊ ಪ್ರೈಸ್ ಬಂದು 2750 ರುಪೀಸ್ ಆಗುತ್ತೆ. ಸೊ ಇದರಲ್ಲಿ ಒರಿಜಿನಲ್ ಸ್ವರಸ್ಕಿ ಪರ್ಲ್ ಯೂಸ್ ಮಾಡಿರೋಂಥದ್ದು. ಸೊ ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿರೋಂಥದ್ದು. ಇದರಲ್ಲಿ ನಿಮ್ಗೆ ಏನಾದ್ರು ಕಸ್ಟಮೈಸೇಷನ್ ಬೇಕು ಅಂದ್ರೆ ಅದು ಸಹ ಮಾಡ್ಕೊಡ್ತೀವಿ. ಕೆಲವೊಬ್ರು ಕಸ್ಟಮೈಸೇಷನ್ ಯಾವ ತರ ಇರುತ್ತೆ ಅಂತಂದ್ರೆ ಸೊ ನಾವು ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಆ ಡಿಸೈನ್ ಎಲ್ಲ ತುಂಬಾ ಜನ ಕೇಳ್ತಾರೆ. ಕೆಲವೊಬ್ಬರದ್ದು ಥಾಟ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂತ ಅವ್ರ ಮಾತ್ರ ಫ್ಯಾಷನ್ ಡಿಸೈನ್ ಅಲ್ಲಿ ಆಗಿರ್ಬೋದು. ಸೊ ತುಂಬಾ ಅದ್ಭುತವಾಗಿ ಡಿಸೈನಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಕಸ್ಟಮರ್ಸ್ ಕೆಲವೊಬ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಇರ್ತಾರೆ. ಸೊ ನನಗೆ ಈ ತರ ಬೇಕು, ನಮ್ಗೆ ಹಿಂಗ್ ಬೇಕು, ಇಲ್ಲಿ ಇದೇ ಬೇಕು, ಇಲ್ಲಿ ಇದೇ ಸ್ಟೋನ್ ಬೇಕು, ಈ ಡಿಸೈನ್ ಇಲ್ಲೇ ಬರಬೇಕು, ಈ ತರ ಹಿಂಗೆ ಬೇಕು ಅಂತ. ಸೊ ಕೆಲವೊಂದ್ಸರಿ ಅವ್ರು ಕೊಡುವಂತ ಡಿಸೈನ್ಸ್ ನಾವು ಇದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳಿದ್ರು ಸಹ ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಅವ್ರಿಗೆ ಅದೇ ತರನೇ ಬೇಕು ಅಂತ ಹೇಳಿ ಕೆಲವೊಬ್ಬರಿಗೆಲ್ಲ ಮಾಡ್ಕೊಟ್ಟಿದೀವಿ. ಅವ್ರು ಮಾಡಾದ್ಮೇಲೆ ನಮಗೆ ಶಾಕ್ ಆಗುತ್ತೆ. ಸೊ ಅವ್ರು ಹೇಳಿರೋಂಥ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತಾರೆ. ನಾವು ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗೋದಿಲ್ಲ. ನಾವೇನ್ ಮಾಡ್ತೀವಿ, ಕಸ್ಟಮರ್ಗೆ ಹೆಂಗ್ ಬೇಕು ಹಂಗೆ ಮಾಡ್ಬಿಡ್ತೀವಿ. ಸೊ ಚೆನ್ನಾಗಿ ಕಾಣಿಸುತ್ತೋ ಬಿಡುತ್ತೋ ಅನ್ನೋ ಸೆಕೆಂಡ್ರಿ. ಸೊ ಅವ್ರಿಗೆ ಹೆಂಗ್ ಬೇಕು ಹಂಗೆ ಮಾಡ್ಕೊಡೋದೇ ನಮ್ದು ಇಂಟೆನ್ಷನ್ ಇರುತ್ತೆ. ಸೊ ಆ ಟೈಮಲ್ಲಿ ಕೆಲವೊಂದು ಆರ್ನಮೆಂಟ್ಸ್ ಎಲ್ಲ ತುಂಬಾ ಅದ್ಭುತವಾಗಿ ನಮ್ಮ ಕಸ್ಟಮರ್ಸ್ ಡಿಸೈನ್ಸ್ ಮಾಡಿಸ್ಕೊಂತಾರೆ. ಈ ಹ್ಯಾಂಗಿಂಗ್ಸ್ ನ ಪ್ರೈಸ್ ಬಂದು ನಿಮಗೆ 2750 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯ್ತು ಅಂತ ಪರ್ಚೇಸ್ ಮಾಡ್ಕೋಬಹುದು. ನೀವೀಗ ನೋಡ್ಬೋದು ಪಿಂಕ್ ಬೀಡ್ಸ್ ಆಡ್ ಮಾಡಿರೋಂಥದ್ದು. ಸೊ ಹ್ಯಾಂಗಿಂಗ್ಸ್ ಜಸ್ಟ್ ನಿಮಗೆ 6.8 ಗ್ರಾಮ್ಸ್ ಅಲ್ಲಿ ಬಂದಿರೋಂಥದ್ದು. ಪ್ರೈಸ್ ಬಂದು ನಿಮಗೆ 2200 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಸೊ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆಲ್ರೆಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ವಿಡಿಯೋಸ್ನ ತುಂಬ ಶೇರ್ಸ್ ಮಾಡ್ತಾ ಇದ್ದೀರಾ, ಸೊ ಲೈಕ್ ಮಾಡ್ತಾ ಇದ್ದೀರಾ. ಸೊ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.